ಜೋಡಿಯಾಗೋ ಮಗಾಸನ್ ಮಚೀಸ್, ಹುಡುಗರ ಹಾರ್ಟ್ ಅನ್ನ ಅಟ್ಯಾಕ್ ಮಾಡೋ ಕ್ಯೂಟೀಸ್ ಅಂಡ್ ಬ್ಯೂಟೀಸ್, ಬ್ಯಾಚುಲರ್ಸ್ ಬ್ಯಾಕ್ ಬೋನ್ ಆಗಿರೋ ಅಂಕಲ್ಸ್ ಅಂಡ್ ಆಂಟೀಸ್, ಮಕ್ಕಳಿಗೆ ಮದುವೆ ಮಾಡೋದಕ್ಕೆ ಪರದಾಡ್ತಾ ಇರೋ ಮಮ್ಮೀಸ್ ಅಂಡ್ ಡ್ಯಾಡೀಸ್, ವೆಲ್ಕಮ್ ಟು ಭರ್ಜರಿ ಬ್ಯಾಚುಲರ್ಸ್. Co-powered by Freedom Refined Sunflower Oil, special partner RKG Tuppa, Volkswagen, digital streaming partner ZEE5. ಫ್ರೆಂಡ್ಸ್, ಸಿನಿಮಾ ಐತಿಹಾಸಿಕ ಪೌರಾಣಿಕ ಪಾತ್ರದಲ್ಲಿ ನಮ್ಮ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರು ಅವತ್ತಿಂದ ಇವತ್ತಿನವರೆಗೂ ಸ್ಟಾರ್ ಸೂಪರ್ ಸ್ಟಾರ್ಗಳು ನಮ್ಮ ಸಿನಿಮಾ ಹೀರೋಗಳಾಗಿ ನಮ್ಮ ಬದುಕನ್ನು ಕೂಡ ಸಂಭ್ರಮಿಸ್ತಾನೆ ಬಂದಿದ್ದಾರೆ. ನಮ್ಮ ಬ್ಯಾಚುಲರ್ಸ್ ಒಬ್ಬೊಬ್ಬ ಸೂಪರ್ ಸ್ಟಾರ್ ಗೆಟಪ್ ಅಲ್ಲಿ ಬಂದು ಮನೋರಂಜನೆ ಕೊಡ್ತಾ ಇದ್ದಾರೆ. ಸೊ ಬನ್ನಿ, ಇವತ್ತು ಕೂಡ ಈ ಭರ್ಜರಿ ವೇದಿಕೆಯಲ್ಲಿ ಸ್ಯಾಂಡಲ್ವುಡ್ ಹೀರೋಗಳನ್ನ ಸಂಭ್ರಮಿಸೋಣ, ಮುಂದುವರಿಸೋಣ. ಸ್ಯಾಂಡಲ್ವುಡ್ ಹೀರೋಸ್ ರೌಂಡ್ ಈಗ ವೆಲ್ಕಮ್ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನಮ್ಮ ಲವ್ಲಿ ಜಡ್ಜಸ್, ನಮ್ಮ ನೆಚ್ಚಿನ ಯುಗ ಪುರುಷ ರಣಧೀರ ಕ್ರೇಜಿ ಸ್ಟಾರ್ ಲವ್ ಗುರು ರವಿಚಂದ್ರನ್ ಸರ್, ವೆಲ್ಕಮ್. ಅವ್ರ ಪಕ್ಕ ನೋಡಿ ನಮ್ಮ ಗೊಂಬೆ, ಬರ್ಲಿ ಚಪ್ಪಾಳೆ ಫಾರ್ ದ ಡಿಂಪಲ್ ಕ್ವೀನ್ ರಚಿತಾ ರಾಮ್. ಈಗ ನಾವು ನೋಡ್ತಾ ಇರುವಂತ ಮೊದಲನೇ ಪರ್ಫಾರ್ಮೆನ್ಸ್, ನಾವ್ ಇನ್ ಸ್ವಲ್ಪ ಹಿಂದೆ ಹೋಗೋಣ. ಆ 70s ಆಹಾಹಾ ಶೃಂಗಾರಕ್ಕೆ ಗೌರವ ತಂದುಕೊಟ್ಟವರು ನಮ್ಮ ಪ್ರಣಯ ರಾಜ ಶ್ರೀನಾಥ್ ಸರ್. ಸೊ ಈಗ ಪ್ರಣಯ ರಾಜ ಅವರ ಗೆಟಪ್ ಅಲ್ಲಿ ಈಗ ವೇದಿಕೆ ಮೇಲೆ ಹೆಜ್ಜೆ ಹಾಕೋದಿಕ್ ಬರ್ತಾ ಇದ್ದಾರೆ. ಲೆಟ್ಸ್ ವೆಲ್ಕಮ್ ನನ್ನ ಪ್ರೀತಿಯ ಚಿಕ್ಕಪ್ಪ ರಾಕೇಶ ಅಲಾಂಗ್ ವಿತ್ ದ ವೆರಿ ಕ್ಯೂಟ್ ಸ್ವೀಟ್ ಆರೋಹಿ. ಮೊದಲಿಗೆ ನಾನು ಆಕ್ಚುಲಿ ನಮ್ಮ ಶ್ರೀನಾಥ್ ಸರ್ಗೆ ಸಾರಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್ 2 ಫ್ಲೋರ್ ಕಮ್ಮಿ ಅಷ್ಟೇ, ಆಟಿಟ್ಯೂಡ್ ಎಲ್ಲ ನಿಮ್ ತರಾನೇ. ಲವರ್ ಬಾಯ್ ಬ್ಯೂಟಿಫುಲ್.
ನಮಗೆ ಡ್ಯೂಯೆಟ್ ಹಾಡುಗಳ ತಕ್ಷಣ ನೆನಪಾಗೋದು ಏನ್ ಗೊತ್ತಾ, ಬೆಸುಗೆ. ನೀನ್ ಹೆಂಗ್ ಮಗ ಜೀವಿಸ್ಬಿಟ್ಟ ಆಕ್ಚುಲಿ. ಎಲ್ಲ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಮತ್ತೆ ಸಂತು ಮಾಸ್ಟರ್ ಟೀಮ್ಗೆ ಸಲ್ಲುತ್ತೆ ಸರ್. ಸಂತು ಮಾಸ್ಟರ್ ಟೀಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ನಿನ್ ಫ್ಯಾನ್ಸ್ ತುಂಬಾ ಜನ ಇದಾರಲ್ಲಿ. ಗಿಲ್ಲಿ ನೀನ್ ಎಕ್ಸ್ಪೈರ್ ಆಗೋದೆ ಕಣೋ. ಆ ಹೂಪಾಟ್ಗಳು ಸೈಡ್ಗೆ ಹೋಗು ಗಂಟನು ರಾಕೇಶ ಎಲ್ಲವನೇ ಅಂತಾನೆ ಕಂಡಿಡಿಕಾಗಿಲ್ಲ. ರವಿ ಸರ್, ಈ ಬಂಡೀಪುರ್ ಫಾರೆಸ್ಟ್ ಅಲ್ಲಿ ಈ ಮರಗಳ ಮಧ್ಯೆ ಈ ರೊಮ್ಯಾನ್ಸ್ ಹೆಂಗಿತ್ತು ರವಿ ಸರ್? ನನಗೆ ಬರೀ ಆರೋಹಿ ಒಬ್ಳೆ ಕಾಣಿಸ್ತಾ ಇಲ್ಲ. ಇವನು ಎಲ್ಲಿದ್ದ ಅನ್ನೋದು ಕೂಡ ಗೊತ್ತಿಲ್ಲ ನನಗೆ. ಹಿಂದಿಂದೇನೆ ಓಡಾಡ್ತಿದ್ನ ಹೊರತು ಎಲ್ಲೂ ಕಾಣಿಸ್ಕೊಳ್ಳೇ ಇಲ್ಲ ಅವನು. ಆರೋಹಿ ನೀವು ಚೆನ್ನಾಗಿ ಮಾಡ್ಕೊಂಡ್ ಬಂದ್ರಿ, ನೀವು ಬ್ಯಾಲೆನ್ಸ್ ಮಾಡ್ಕೊಂಡ್ ಬಂದ್ರಿ. ನಗಾಡ್ಕೊಂಡು ಆರ್ತಿ ನೋಡಿದಂಗೆ ಅನಿಸ್ತು. ನಿಮ್ನ ಆರ್ತಿ ಹಿಂಗೆ ಇದ್ದಿದ್ದು ಅವಾಗ ಬಂದಿದ್ದು ಬಿಗಿನಿಂಗ್ ಅಲ್ಲಿ. ಸೆಕೆಂಡ್ ಸಾಂಗ್ ಮಂಜುಳಾ ಅವ್ರು ಮಾಡಿದ್ದು. ಅವರಿಬ್ರು ಮಂಜುಳಾ ಅವರು ಎಷ್ಟು ಸಿನಿಮಾ ಮಾಡಿದ್ರು ಗೊತ್ತಿಲ್ಲ. ಜೊತೆಲ್ಲ ವಂಡರ್ಫುಲ್ ಪೇರ್ ಅವಾಗ ಅವರಿಬ್ಬರದು. ಶ್ರೀನಾಥ್ ಗಾಂಧಿನಗರ್ ಬಂದಾಗಲ ನಾವು ಆಫೀಸಲ್ಲಿ ಬಂದು ನಮ್ಮ ಫಾದರ್ ಜೊತೆ ಕೂತ್ಕೊಂಡು ನನ್ನ ಜೊತೆ ಕೂತ್ಕೊಂಡು ಮಾತಾಡ್ಕೊಂಡು ಹೋಗೋರು ಅವರು. ಎಲ್ಲ ತರ ಫ್ಯಾಮಿಲಿ ತರ. ಟುಡೇ ಎವ್ರಿಬಡಿ ಆರ್ ಕಮಿಂಗ್ ಅಂಡ್ ಗೋಯಿಂಗ್ ರಿಮೆಂಬರಿಂಗ್. ತುಂಬಾ ವಿಷಯಗಳು ಮೆಲ್ಕಾಗ್ತಾ ಇದಾರೆ ಇವತ್ತು. ಥ್ಯಾಂಕ್ ಯು ರವಿ ಸರ್. ರಚ್ಚು ಹೆಂಗೆ ನಮ್ಮ ರಾಕಿ ಜಗ ಏನ್ ತಪ್ಪು ಮಾಡಿದೆ, ನೀನು ಅದೇ ತಪ್ಪು ಮಾಡಿದೆ. ಯಾಕೆ? ಏನ್ ಹೇಳ್ತಾರೆ ಅದಕ್ಕೆ, ಅನುಭವದ ಕೊರತೆ ಮೇಡಮ್. ಡ್ಯಾನ್ಸ್ ಮಾಡಿ ಅನುಭವ ಇಲ್ಲ ಅಲ್ವಾ. ಅಂದ್ರೆ 1 2 3 4 ಅದೆಲ್ಲ ಬರಲ್ಲ. ನಮ್ದೇನಿದ್ರು ಗಣೇಶ ವಿಸರ್ಜನೆ ಡ್ಯಾನ್ಸ್. ನೀವು ತುಂಬಾ ಚೆನ್ನಾಗಿ ಕಾಣಿಸಿದೀರಾ ಆರೋಹಿ. ಥ್ಯಾಂಕ್ ಯು. ಆದ್ರೆ ಏನ್ ಗೊತ್ತಾ, ನಮ್ಮ ರಾಕಿಗೆ ಅನುಭವದ ಕೊರತೆ ಇದೆ ಅಂತೆ. ಇಲ್ಲಿ ಬಂಡೀಪುರ ಇದೆ, ಒಳ್ಳೆ ಮರಗಳಿವೆ. ಬಂಡೀಪುರ ಅಂದ ತಕ್ಷಣ ನನಗೆ ಅವನೇ ಬರೋದು ಮನೋಹರನೇ. ಇಲ್ಲ, ಅಲ್ಲಿ ಪ್ರಾಣಿಗಳು ಇವೆ. ಈಗ ನಿಮ್ಮ ಕಾಸ್ಟ್ಯೂಮು, ಈ ಕಾಡು, ಈ ಹೂವೆಲ್ಲ ಮ್ಯಾಚ್ ಆಗತ್ತೆ. ಹಾಗಾಗಿ ದಯವಿಟ್ಟು ವೇದಿಕೆ ಮೇಲೆ ಬಂದ್ರೆ ಬೆಸುಗೆ ಅಂತ ಟೈಮ್ ಮಿಷನ್ ಅಲ್ಲಿ ಆ ಕಾಲಕ್ಕೆ ಹೋಗ್ಬಿಡೋಣ. Can we have Rachi on stage? ನನ್ ಮಗನೇ ಕಾಡ ತೆಗಿಬಾರ್ದು ಕಣೋ. ನೀನ್ ಡ್ಯಾನ್ಸ್ ಆಡ್ತಾ ಅನ್ಕೊಂಡ್ರೆ ಮರ ತಳ್ತಾ ಇದ್ಯಾ, ನಾಚೆ ಆಗಲ್ಲ ನಿನ್ಗೆ? ನನ್ನ ಮನೆ ಮರ ತಳ್ಕೊಂಡು ಓಡಾಡ್ತಾ ಇದೆಯಲ್ಲ, ಅದ್ರ ಬದಲು ಅಲ್ಲ ಕೂತ್ಕೋಬೋದಾಗಿತ್ತಾನೆ. ಮುಚ್ಕೊಂಡು ನಿನ್ ಮಾಡೋ ಸಾಂಗ್ ಅವ್ನ ಯಾಕೆ ಮಾಡಕ್ ಬಿಟ್ಟೆ ನೀನು? ಅಲ್ಲ ನನ್ನ ಮಗನೇ ಮಂಗ್ಳೂರಲ್ಲೂ ಹಂಗೆ ಮಾಡ್ಕೊಂಡು ಯಾರೋ ಲವ್ ಮಾಡ್ತಾರೆ, ಮರದಿಂದ ನಿಂತ್ಕೊಂಡು ಕಾವಲ್ ಕಾಯ್ತಿದ್ದಿಲ್ಲ. ಆ ಕೆಲಸ ಕೊಟ್ಬಿಟ್ರು ನಿನಗೆ. ಸರ್, ಒಂದು ಬೈದೆ ಅವರು ಕಮೆಂಟ್ ಕೊಟ್ಟಿದ್ದಾರೆ. ನಾನು ಅದರಲ್ಲೇ ಸಂತೃಪ್ತಿ ಆಗಿದೆ. ನಾನು ಇಲ್ಲ ಅವನಿಗೆಲ್ಲ ಆಡ್ಸ, ಅವನ್ ಆಡ್ಬೇಕು. ಓಕೆ, ನೆನಪಿನ ದೋಣಿಯಲಿ ಸ್ನೇಹದ ಕಡಲಲ್ಲಿ, ನೆನಪಿನ ದೋಣಿಯಲಿ ಪಯಣಿಗ ನಾನಮ್ಮ, ಪಯಣಿಗ ನಾನಮ್ಮ. ಡುಯೆಟ್ ಕಣಲ್ಲೋ ನೀನು. ಡುಯೆಟ್ ಅಂದ್ರೆ ಇಟ್ಕೊಂಡು ಆಡ್ಬೇಕು. ನೀನೇನ್ ಎಷ್ಟು ಹೇಳ್ಕೊಡೋದು ನಿನಗೆ? ಅನುಭವದ ಕೊರತೆ ಅನ್ಬಿಟ್ಟು. ಈಗ ನೋಡಿ ರವಿ ಸರ್, ರೊಮ್ಯಾಂಟಿಕ್ ಸಾಂಗ್ ಬರುತ್ತೆ. ರೆಡಿ. ಹೂವೊಂದು ಬಳಿ ಬಂದು, ಒಂದು ಬಳಿ ಬಂದು ತಾಯಿಸು ಎನ್ನೆದೆಯ.
ಯಾರೋ ಸ್ಕೂಲ್ ಮೇಸ್ಟ್ರು ಪಾಠ ಮಾಡ್ದಂಗಿತ್ತು. ಏನಿಲ್ಲ, ಎಂತ ದ ಬ್ಯೂಟಿಫುಲ್ ರಚ್ಚು ಇಸ್ ಆನ್ ಸ್ಟೇಜ್. ನನ್ನ ಮಗನೇ ಸರ ನನಗೂ ಅನುಭವದ ಕರ್ತೇರಿ ಸರ ಡ್ಯಾನ್ಸ್ ಮಾಡಿ. ಯಾರ್ಯಾರಿಗೆ ಅನುಭವ ಕೊಡ್ತಿದೆ ಎಲ್ಲ ಹತ್ರಿ ಮೇಲೆ. ಮರ್ಯಾದೆ ತೆಗೆದ್ರು ಇವತ್ತು ಎಲ್ಲ ಹುಡುಗರು ಮರ್ಯಾದೆ ತೆಗೆದ್ರು. ಎಷ್ಟು ಒಬ್ರು ಪ್ರಯತ್ನ ಸರ್ ಐ ಎಮ್ ಆಲ್ಸೋ ಅನುಭವದ ಕೊರತೆ ಸರ್. ಸರ್ ಒಂದೇ ಒಂದು ರಿಕ್ವೆಸ್ಟ್ ಸರ್, ನಾನು ಯಾವತ್ತೂ ಕೇಳಿ ಐ ವಾಂಟ್ ಡಾನ್ಸ್ ವಿತ್ ಆಲ್ ಮೈ ಬ್ಯಾಚುಲರ್ಸ್. ಬರೀ ಬ್ಯಾಚುಲರ್ಸ್, ಜಗಪ್ಪ ಬರಂಗಿಲ್ಲ. ನೀನು ಅಕ್ಕೂಲಲ್ಲಿ ಆಚೆ ಬಿಟ್ರ ಮದುವೆ ಆದವರಲ್ಲ. ಬಿಸಿಲಲ್ಲಿ ನನ್ಯಾಕೆ ಕಂಡಳು ಒಮ್ಮೆಲೆ ತಿರುಗಿ ತಿರುಗಿ ಹೀಗಾಕೆ ನಕ್ಕಳು ನನ್ನ ಎದೆಗೆ
ಬಾಲರಾಮ ವಿಠಲ್ ಹೃದಯ ಒಟ್ಟಿ ಕುಪ್ಪಲು ಅವಗೆ ಕಾಲು ಚಲನು ಕಣ್ಣಿಗೆ ಕೆಲಸ ಕೊಟ್ಟಳು ಬಯಕೆ ಬಾಲ್ ಎಡಗೆ ಬಿಟ್ಟಳು ಸ್ನೇಹಿಗೆ ಸ್ನೇಹಿತರು ಸೀದ ಹೊಂಟೆ ಬಿಟ್ಟಳು ನಮ್ಮ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಅವ್ರಿಗೆ ಬರ್ಲಿ ಜೋರು ಚಪ್ಪಾಳೆ. ನಮ್ಮ ಸ್ಯಾಂಡ್ಲ್ವುಡ್ ಹೀರೋಸ್ ರೌಂಡ್ ಭರ್ಜರಿ ಆಗೋಯ್ತು. ಒಟ್ಟಲ್ಲಿ ಅದಕ್ಕೆ ನಮ್ಮ ರಚ್ಚು ಅಂದ್ರೆ ಎಲ್ರಿಗೂ ಅಚ್ಚು ಮೆಚ್ಚು. ಮಲ್ನಾಡಡಿಕೆ ಮೈಸೂರು ವಿಳೆದೆಳೆ ಬೆರೆತರೆ ಕೆಂಪು. ಈಗ ಸಾಹಸ ಸಿಂಹನ ಗೆಟಪ್ ಅಲ್ಲಿ ಸಿಂಹಾದ್ರಿಯ ಸಿಂಹ ಚಿತ್ರದ ಮಲ್ನಾಡಡಿಕೆ ಆ ಒಂದು ಹಾಡಿಗೆ ಹೆಜ್ಜೆ ಹಾಕೋದಕ್ಕೆ ಬರ್ತಾ ಇದ್ದಾರೆ. ಬರ್ಲಿ ಜೋರ್ ಚಪ್ಪಾಳೆ ಫಾರ್ ಅಣ್ಣ ನಮ್ಮ ಪಂಚ್ ಪಂಟರ್ ನವಾಜ್ ಅಲಾಂಗ್ ವಿತ್ ಅವರ ಪಾರ್ಟ್ನರ್ ಬದಲಾಗಿದ್ದಾರೆ ಈ ವಾರಕ್ಕೆ. DKD ಬ್ಯೂಟಿ ಭಾವನಾ ಆನ್ ಸ್ಟೇಜ್. ಈ ಕೈ ಕರ್ನಾಟಕದ ಆಸ್ತಿ. ಈ 5 ಬೆರಳಲ್ಲಿರೋದು 5 ಕೋಟಿ ಕನ್ನಡಿಗರ ಶಕ್ತಿ. ಮುಷ್ಟಿ ಮಾಡಿ ಹೊಡೆದ್ರೆ ಮತ್ತೆ ಆ ವ್ಯಕ್ತಿ ಎದ್ದು ಬಂದಿದ್ದು ಚರಿತ್ರೆಯಲ್ಲೇ ಇಲ್ಲ.
ದಾದಾ ಆ ಮಹಾನ್ ಚೇತನಕ್ಕೆ ಈ ವೇದಿಕೆ ಮೂಲಕ ನಾವು ಒಂದು ಗೌರವಪೂರ್ವಕ ನಮಸ್ಕಾರ ಮಾಡ್ತಾ ಇದೀವಿ. ಆ ಆರ್ಭಟ, ಆ ನಟನೆ ಅವರಿಂದ ಮಾತ್ರ ಸಾಧ್ಯ. ಜೈ ವಿಷ್ಣು ದಾದಾ. ನವಾಜ್, ಇಲ್ಲಿವರೆಗಿನ ಒನ್ ಆಫ್ ಯುವರ್ ಬೆಸ್ಟ್ ಪರ್ಫಾರ್ಮೆನ್ಸಸ್ ಇವತ್ತು. ವಿಷ್ಣು ದಾದಾ ಬಗ್ಗೆ ಒಂದು ಪಂಚ್ ಬರ್ಲಿ. ಅಣ್ಣ ಅಣ್ಣ, ಸಿಂಹಗಳ ಲೆಕ್ಕ ಹಾಕಿ ಬರೆಯಾಕ್ಬೇಕು ಪೆನ್ನು. ಅಣ್ಣ, ಸಿಂಹಗಳನ್ನ ಲೆಕ್ಕ ಹಾಕಿ ಬರೆಯಾಕ್ಬೇಕು ಪೆನ್ನು. ಆದ್ರೆ ನಮ್ಮ ಇಂಡಿಯಾಗಿರೋದು ಒಂದೇ ಸಾಹಸ ಸಿಂಹ, ಅವರೇ ನಮ್ಮ ವಿಷ್ಣುವರ್ಧನ್. ಅವ್ರ ಬಗ್ಗೆ ಮಾತಾಡಿದ್ರೆ ಅವ್ರ ಫ್ಯಾನ್ಸ್ ನುಗ್ತಾ ಇರ್ತಾರೆ ಸೀದಾ ಸಾದಾ. ಅಣ್ಣ, ಅವ್ರ ಬಗ್ಗೆ ಮಾತಾಡಿದ್ರೆ ಅವ್ರ ಫ್ಯಾನ್ಸ್ ನುಗ್ತಾ ಇರ್ತಾರೆ ಸೀದಾ ಸಾದಾ. ಯಾಕಂದ್ರೆ ಅಲ್ಲಿರೋದು ನಮ್ಮ ಸಾಹಸ ಸಿಂಹ ವಿಷ್ಣು ದಾದಾ. ಎರಡು ದಾದಾ ಅಂದ ತಕ್ಷಣ ಆವೇಶ ಬಂದ್ಬಿಡುತ್ತೆ ಎಲ್ರಿಗೂ. ಅದು ನಮ್ಮ ವಿಷ್ಣು ಸರ್ ಅಂದ್ರೆ. ಬಟ್ ಭಾವನಾ, ನೀವು ಕೂಡ ಅದ್ಭುತವಾಗಿ ಡಾನ್ಸ್ ಮಾಡಿದ್ರಿ. ಇವತ್ತು ನಮ್ಮ ಅಮೂಲ್ಯ ಅವರ ಜಾಗನ ನೀವು ತುಂಬಿಸಿದ್ರಿ, ಇನ್ನೂ ಅದ್ದೂರಿಯಾಗಿ ಡಾನ್ಸ್ ಮಾಡಿದ್ರಿ. ನವಾಜ್, ಭಾವನಾ ಜೊತೆ ಬಂದಿದ್ದಾರೆ, ಏನ್ ಕತೆ ನಿಂದು ಇವತ್ತು? ಅದಕ್ಕೆ ಪರ್ಫಾರ್ಮೆನ್ಸ್ ಚೆನ್ನಾಗಿರೋದು. ಅಮೂಲ್ಯ ಬೇಕಾ, ಭಾವನಾ ಬೇಕಾ? ಡಿಸೈಡ್ ಮಾಡು, ಯಾರು ಬೇಕು? ಇಬ್ರು ಪಾಪ ಚೆನ್ನಾಗ. ನೀನ್ ಆದ್ರೆ ಪರ್ಫಾರ್ಮೆನ್ಸ್ ವಿಚಾರದಲ್ಲಿ ಅಮೂಲ್ಯನ್ಗಿಂತ ನೀನ್ ಭಾವನೆ ಜೊತೆ ಚೆನ್ನಾಗಿ ಡಾನ್ಸ್ ಮಾಡಿದ್ಯಾ. ಯಾರು ಬೇಕು ಅಂದ್ರೆ ನೀನ್ ಎಲ್ಲಾರು ಕೊಡ್ತೀಯಾ? ಅಂದ್ರೆ ನಿಮ್ಮ ಪರ್ಮಿಷನ್ ನಾನು ಕೇಳ್ತೀನಿ. ನಿನ್ನೇನಾದ್ರೆ ಹಂಗಿದ್ರೆ ಏನ್ ಬೇಕು ರವಿ ಸರ್ ನಿಮ್ಗೆ? ಹೌದಾ, ಆಚೆ ಬಾ ಇದೆ. ಅವ್ರನ್ಗೆ ಭಾವನಾ ಕೇಳು ಫಸ್ಟ್, ನಿನ್ಗೆ ಓಕೆನಾ ಅಂತ. ಭಾವನಾ, ಫಸ್ಟ್ ನಿಮ್ಗೆ ಓಕೆನಾ? ಹಾ ಸರ್, ಪಾಪ ಚೆನ್ನಾಗಿ ಡಾನ್ಸ್ ಮಾಡ್ತಾರೆ. ಆಕ್ಚುಲಿ ಪಾಪ ಸರ್ ನಿಜ, ಅವ್ರು ಸ್ಟಾರ್ಟಿಂಗ್ ನನ್ನ ಕೈ ಇಟ್ಕೊಳ್ಳೋದಕ್ಕೂ ಎದುರುಕೊಂತ ಇದ್ರು. ನಾನೇ ಇಟ್ಸ್ ಓಕೆ, ನನ್ನ ಹುಡುಗ ಅನ್ಕೊಂಡು ಡಾನ್ಸ್ ಮಾಡಿ ಅಂತ ಹೇಳಿ. ವಾವ್, ನಿಜವಾಗ್ಲು ಅಷ್ಟೇ ಹೆದರಿಕೆ ನೀವು ಹುಡುಗಿ ಅಂದ್ರೆ? ಗೌರವ. ಹೊಡೆದ್ಬಿಟ್ಟ ರವಿ ಸರ್, ಹೊಡೆದ್ಬಿಟ್ಟ. ನವಾಜ್, ಅಷ್ಟು ಪ್ರೀತಿಯಿಂದ ನಿನ್ ಬಗ್ಗೆ ಹೊಗಳ್ತಾ ಇದ್ದಾರೆ ಹುಡುಗಿ. ನೀನು ಪಂಚ್ ಭಾವನನ್ ಬಗ್ಗೆ ನಿನ್ನ ಭಾವನೆಗಳನ್ನ ಹಂಚ್ಕೋ ಪಂಚ್ ಮೂಲಕ. ಅಣ್ಣ, ಅಷ್ಟು ಈಸಿಯಾಗಿ ಸಿಗಲ್ಲ ಯಾರಿಗೂ ಚಾನ್ಸು. ಅಷ್ಟು ಈಸಿಯಾಗಿ ಸಿಗಲ್ಲ ಯಾರಿಗೂ ಚಾನ್ಸು. ಭಾವನಾ ಅವರು ನನ್ನ ಜೊತೆ ಮಸ್ತಾಗಿ ಆಡಿದ್ರು ಡ್ಯಾನ್ಸು. ಅಂಗಡಿಲಿ ಸಿಗತ್ತೆ ಬೀರ್ಸು ಅಣ್ಣ, ಅಂಗಡಿಲಿ ಸಿಗತ್ತೆ ಬೀರ್ಸು. ಇವನು ಸಿಕ್ಕಾಪಟ್ಟೆ ಫ್ಯಾನ್ಸು. ಅಣ್ಣ, ಅಮ್ಮು ಇದ್ದಾಗ ಇವನಾಗಿದ್ದಷ್ಟನ್ನು, ಅಮ್ಮು ಇದ್ದಾಗ ಇವನಾಗಿದ್ದಷ್ಟನ್ನು, ಇವತ್ತು ಇವಳು ಸಿಕ್ಕಿದಾಗ ಆಗ್ಬಿಟ್ಟವನೇ ಗನ್ನು. ಏ ಗಿಲ್ಲಿ, ಎದ್ದಾಳ ನೀನೊಂದು ಬಿಡ ಇವಾಗ. ಅಣ್ಣ ಅಣ್ಣ, ನಾನು ಇನ್ನೂ ತಿಂದಿಲ್ಲ ಫ್ರಾನ್ಸು, ನಾನು ಇನ್ನೂ ತಿಂದಿಲ್ಲ ಫ್ರಾನ್ಸು. ಚೆನ್ನಾಗಿತ್ತು ಇವ್ನು ಡ್ಯಾನ್ಸು. ಗಾಡ್ ಬ್ಲೆಸ್ ಯು. ನಾನೊಂದು ಹೇಳ್ತೀನಿ. ಪ್ಲೀಸ್. ಮಧ್ಯಾಹ್ನ ತಿಂದ್ರೆ ಹೇಳ್ತಾರೆ ಲಂಚು. ಅಣ್ಣ, ಮಧ್ಯಾಹ್ನ ತಿಂದ್ರೆ ಹೇಳ್ತಾರೆ ಲಂಚು. ನವಾಜ್ ಸಕ್ಕತ್ತಾಗಿ ಬಿಡ್ತಾ ಇರ್ತಾನೆ ಪಂಚು. ಓ ಮೈ ಗಾಡ್, ಇವತ್ತು ಬಂದಿರೋದು ಭಾವನಾ. ಅಣ್ಣ, ಇವತ್ತು ಬಂದಿರೋದು ಭಾವನಾ. ಈ ಪಂಚ್ ಕೇಳಿ ಆಯ್ತು ಭಾವನಾ. ಊರಲ್ಲಿ ಎಳಿತಾರೆ ಹೂವಿನ ತೇರು. ಅಕ್ಕ, ಹಬ್ಬದಲ್ಲಿ ಎಳಿತಾರೆ ಹೂವಿನ ತೇರು. ಆಗ ಹಬ್ಬದಲ್ಲಿ ಎಳಿತಾರೆ ಹೂವಿನ ತೇರು. ಕ್ರೇಜಿ ಸ್ಟಾರು ಸಾರಿ. ಆಗ ಹಬ್ಬದಲ್ಲಿ ಎಳಿತಾರೆ ಹೂವಿನ ತೇರು. ಹುಡುಗಿರ್ಗೆಲ್ಲ ಇಷ್ಟ ನಮ್ ಕ್ರೇಜಿ ಸ್ಟಾರ್. ಸ್ಟೆಪ್ ಹಾಕಕ್ಕೆ ಬೇಕು ತಮಟೆ ಬೀಟು. ಅಣ್ಣ ಸ್ಟೆಪ್ ಹಾಕಕ್ ಬೇಕು ತಮಟೆ ಬೀಟು. ವೆಹಿಕಲ್ಗೆ ಆದ್ರೆ ನಮ್ ಭಾವನಾ ಸ್ವಲ್ಪ ಲೇಟು. ವೆಹಿಕಲ್ಗೆ ಇರುತ್ತೆ ಟೈರು. ಭಾವನಾ, ವೆಹಿಕಲ್ಸ್ಗೆ ಇರುತ್ತೆ ಟೈರು. ಸ್ವಲ್ಪ ಕೊಡ್ತೀರಾ ನಿಮ್ ನಂಬರು? ನಿನ್ನ ಪಂಚರ್ ಆಯ್ತು ಕಣೋ, ಅದು ವರ್ಕೌಟ್ ಆಗಿಲ್ಲ. ನನ್ನ ಮಗನೇ ಮರ್ಯಾದೆ ಕೊಟ್ಟು ಒಂದು ಹೇಳಕ್ಕೆ ಸುಮ್ಮನೆ ಇರ್ಬೇಕು ತಾನೆ. ತಮಟೆ ನೋಡಿತಾರೆ ಬೀಟು. ನಮ್ ರಚಿತಾ ರಾಮ್ ತುಂಬಾ ಕ್ಯೂಟು. ನೀರ್ ಖಾಲಿ ಆದ್ರೆ ತರಿಸ್ತಾರೆ ನೀರಿನ ಟ್ಯಾಂಕರು. ನಮ್ಮ ಅಕುಲ್ ಬಾಲಾಜಿ ನಂಬರ್ 1 ಆಂಕರ್. ಥ್ಯಾಂಕ್ ಯು ಸೋ ಮಚ್ ಭಾವನಾ. ನಿಜವಾಗ್ಲೂ ಪರ್ಫಾರ್ಮೆನ್ಸ್ ಇದಾ ಅಥವಾ ಮಾಡಿರೋದಾ? ಐ ಥಿಂಕ್ ಎಲ್ಲ ಕಂಪ್ಲೀಟ್ ಉಲ್ಟಂ ಪಲ್ಟ ಆಗಿದೆ. ರವಿ ಸರ್, ವಿಷ್ಣು ಅವರು ನಮ್ಮ ಮನೆಗೆ ದೊಡ್ಡ ಮಗ ಅಂತ ನಮ್ಮ ಅಪ್ಪ ಯಾವಾಗ ಹೇಳೋರು.
ಅವನೇ ಫಸ್ಟ್ ಸನ್ ಅಂತ ನಮ್ಮ ಫಾದರ್ ಯಾವಾಗಲೂ ಮಗ ಅಂತಾನೆ ಕರೆಯೋದು ಅವ್ರನ್ನ. ನಾನೇನಿದ್ರು ಎರಡನೇವನು ಅಂತ ಲೆಕ್ಕ ಅದು. ಸೊ ನಾವು ಆ್ಯಕ್ಚುಲಿ ಅವ್ರ ಜೊತೆನೇ ಫಸ್ಟ್ ಸಿನಿಮಾ ಮಾಡಬೇಕಾಗಿದ್ದು ನಾನು, ಪ್ರೇಮ ಮತ್ಸರ ಅಂತ ಸಿನಿಮಾ ಮಾಡಕ್ಕೆ ಹೋಗಿದ್ದು. ಅವಾಗ ಏನೋ ಡೇಟ್ಸ್ ಕ್ಲಾಶ್ ಆಗಿ ಅವ್ರು ಮಾಡಲಿಲ್ಲ. ಅಕಸ್ಮಾತ್ ಅವ್ರು ಏನಾರು ಮಾಡ್ಬಿಟ್ಟಿದ್ರೆ ನನ್ನ ಜೀವನದಲ್ಲಿ ಅಂಬರೀಷ್ ಬರ್ತಿದ್ನೇಲೋ ಡೌಟು. ಯಾಕಂದ್ರೆ ಅಲ್ಲಿಂದ ಅಂಬರೀಷ್ ಇವ್ರು ಬರ್ದೇ ಇರೋದ್ರಿಂದ ಅಂಬರೀಷ್ ಎಂಟರ್ ಆಗಿದ್ದು ನನ್ನ ಜೊತೆ. ಅಲ್ಲಿಂದ ಅಂಬರೀಷ್ ಚಕ್ರವ್ಯ ಎಲ್ಲ ನಾವು ಜೊತೆಲಿ ಹಂಗಾಗಿದ್ದು. ಇಲ್ಲ ವಿಷ್ಣು ಬಂದಿರೋರು. ವಿಷ್ಣು ಅವ್ರು ಬಂದ್ಬಿಟ್ಟು ಪ್ರೇಮ್ ಲೋಕಾಗೆ ಶೂಟಿಂಗಲ್ಲಿ ಯಾವುದೋ ಒಂದು ಶೂಟಿಂಗಲ್ಲಿ ಇದ್ರು. ನಮ್ಮ ಫಾದರ್ಗೆ ಹೇಳಿದೆ ಈ ಥರ ಕ್ಯಾರೆಕ್ಟರ್ ಮಾಡ್ಸೋಣ ಅಂತ. ನೀನೇ ಹೋಗಿ ಕೇಳು ಅಂದೆ. ಅವ್ರು ಏನು ಒಂದು ಮಾತು ಮಾತಾಡಲಿಲ್ಲ. ಏಯ್ ನಮ್ದು ಕಂಪನಿ ಮಾಡ್ತೀನಿ ಹೋಗೋ ಚಿನ್ನ ಅಂದ್ರೆ. ಇವತ್ತಿಗೂ ಆ ಪ್ರೇಮ್ ಲೋಕದಲ್ಲಿ ವಿಷ್ಣುವರ್ಧನ್ ಅವ್ರ ಪಾತ್ರನ ಯಾರು ತುಂಬಕ್ಕೆ ಆಗೋದಿಲ್ಲ. ಓನ್ಲಿ ವಿಷ್ಣುವರ್ಧನ್ ಸ್ಮಾರ್ಟಾಗಿ, ಆ ಸ್ಮಾರ್ಟ್ನೆಸ್ಸು, ಆ ಕಣ್ಣಲ್ಲಿರೋ ಒಂದು ಟಾರ್ಗೆಟ್ ಗುರಿ ಇದೆಯಲ್ಲ, ಆ ಶಾರ್ಪ್ನೆಸ್ಸು. ಆ ರಾಮಾಚಾರಿಗೆ ಪುಟ್ಟಣ್ಣ ಕಣ್ಗಾಲ್ ಅವ್ರು ಆಯ್ಕೆ ಮಾಡಬೇಕಾದ್ರೆ ಆವಿನ ದೇಶ ಸಾಂಗ್ ತಲೆಯಲ್ಲಿ ಇಟ್ಕೊಂಡೆ ಅವ್ರನ್ನ ಆಯ್ಕೆ ಮಾಡಿದ್ದು. ಇವತ್ತಿಗೂ ಆ ಕಣ್ಣಲ್ಲಿರೋ ಒಂದು ಚಾರ್ಜು ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರಿಗೂ ಇಲ್ಲ. ಅದು ಒನ್ ಆಫ್ ಅವರ್ ಬೆಸ್ಟ್ ಹೀರೋಸ್ ಇನ್ ಹಿಸ್ಟ್ರಿ. ವಿ ಕ್ಯಾನ್ ನೆವರ್ ಫರ್ಗೆಟ್ ವಿಷ್ಣುವರ್ಧನ್ ಅನ್ನೋದು ಒಂದು ಚಾಪ್ಟ್ರು. ಇನ್ನು ಏನೇ ಆದರೂ ಕೂಡ ಭಾವನಾ ಬಂದಿದ್ದಕ್ಕೆ ನವಾಸ್ ಚೆನ್ನಾಗಿ ಮಾಡ್ತಾ ಇರೋದು. ಭಾವನಾ ಪಕ್ಕದಲ್ಲಿ ಒಂದು ಎನರ್ಜಿ ಯಾರಾದ್ರೂ ಹೆಂಗ್ ಕೊಟ್ರೆ ಪಕ್ಕದಲ್ಲಿ ಮಾಡ್ಬೋದು ಅನ್ನೋದಕ್ಕೆ ಚೆನ್ನಾಗಿ ಮಾಡಿದೆ. ಇಬ್ರು ಚೆನ್ನಾಗಿ ಮಾಡಿದ್ರೆ ಭಾವನಾ ಚೆನ್ನಾಗಿ ಕಳೆ ಕಟ್ಟಿದ್ರಿ. ಶಿ ಗೇವ್ ಎ ಗುಡ್ ಸಪೋರ್ಟ್ ಟು ದಿ ಹೋಲ್ ಥಿಂಗ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ರಚ್ಚು, ಎಸ್, ತುಂಬಾ ಚೆನ್ನಾಗಿತ್ತು ನವಾಜ್ ನಿಮ್ಮ ಪರ್ಫಾರ್ಮೆನ್ಸ್. ಎಲ್ರಿಗೂ ಒಂಥರ ವಿ ವರ್ ಸೋ ಸರ್ಪ್ರೈಸ್ಡ್ ಆಕ್ಚುಲಿ ಇವತ್ತು ನಿಮ್ಮ ಡಾನ್ಸ್ ನೋಡಿ. ಫಸ್ಟ್ ಟೈಮ್ ನೀವಿಷ್ಟು ಖುಷಿಯಾಗಿ ವೇದಿಕೆ ಮೇಲೆ ಎಂಜಾಯ್ ಮಾಡ್ಕೊಂಡು ಡಾನ್ಸ್ ಮಾಡ್ತಿದ್ದಿದ್ದು. ಆ್ಯಂಡ್ ಭಾವನಾ, ಏನು ಎಕ್ಸ್ಪ್ರೆಷನ್ಸ್ ಕೊಡ್ತೀರಾ ಭಾವನಾ ನೀವು? ಮೈ ಗಾಡ್, ಸೋ ಕ್ಯೂಟ್. ಥ್ಯಾಂಕ್ ಯು. ಆ್ಯಂಡ್ ನಿಮ್ಮ ಡಾನ್ಸಲ್ಲಿ ಎಷ್ಟು ಗ್ರೇಸ್ ಇದೆ ಅಂದರೆ ತುಂಬಾನೇ ಚೆನ್ನಾಗಿ ಡಾನ್ಸ್ ಮಾಡ್ತೀರಾ. ಎಕ್ಸ್ಪ್ರೆಷನ್ಸ್ ತುಂಬಾ ಚೆನ್ನಾಗಿ ಕೊಡ್ತೀರಾ. ಅಂದ್ರೆ ಒಂಥರ ನೋಡ್ತಿದ್ರೆ ನೋಡ್ತಾನೆ ಇರೋಣ ಅನ್ಸುತ್ತೆ. ನಿಮ್ಮ ಡಾನ್ಸ್ ಮೂವ್ಮೆಂಟ್ಸ್ ಆಗಿರ್ಬೋದು, ನಿಮ್ಮ ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು. ಐ ಥಿಂಕ್ ವಿಷ್ಣು ದಾದ ಎನರ್ಜಿ ಜಾಸ್ತಿ ಇತ್ತು ಅನ್ಸುತ್ತೆ ನಿನ್ನಲ್ಲಿ. ಚೆನ್ನಾಗಿ ಮಾಡಿ ನಾನು ಫ್ಯಾನ್ಸ್ ಹೊಡೆದಾಕ 100% ಫ್ಯಾನ್ಸ್ ಸರ್, ರವಿ ಸರೇ ಸರಿಗೆ ಹೊಡೆದಾಕ್ತಾರೆ ನಿಮ್ಮನ್ನ ಹಾಗೆ. ಸೊ ಓವರ್ ಆಲ್ ಇಟ್ ವಾಸ್ ಫ್ಯಾಂಟಾಸ್ಟಿಕ್ ಅಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಜು, ಥ್ಯಾಂಕ್ ಯು. ಭಾವನಾ, ಕಮಿಂಗ್ ಟು ಯು. ಏನಮ್ಮ ಖುಷಿ ಆಯ್ತಾ ನಮ್ಮ ವೇದಿಕೆ? ಫುಲ್ ಖುಷಿ ಆಯ್ತು ಸರ್. ಹೌದಾ? ಈ ಭರ್ಜರಿ ವೇದಿಕೆಯಲ್ಲಿ ಭರ್ಜರಿ ಪರ್ಫಾರ್ಮೆನ್ಸ್ ನೀಡಿದ್ದೀರಾ. ಏನು ಸೆಟ್ಲ್ ಆಗ್ಬಿಡ್ತೀರಾ ಇಲ್ಲೇ? ಚಾನ್ಸ್ ಕೊಟ್ರೆ ಆಗ್ತೀನಿ ಸರ್. ಯಾವ ಬ್ಯಾಚಲರ್ ಇಷ್ಟ ಭಾವನಾ ನಿಮ್ಗೆ? ನೋಡಿ ಯಾರ ಜೊತೆ ಅಂತ ಹೇಳಿ. ಅದನ್ನ ನಾನು ಕೇಳ್ತಾ ಇದ್ದೀನಿ, ಯಾರ ಜೊತೆ? ಪಾಪ ಇಸ್ ವೆರಿ ಸ್ವೀಟ್. ನೋಡಿ, ಪಾಪನ ನೋ ಪಾಪ ಗೀಪ, ನೋ ಸಿಂಪತಿ, ನೋ ಸಿಂಪತಿ. ಹೋ, ನಿಮ್ ಫೇವ್ರೆಟ್ ಯಾರಮ್ಮ? ರುದ್ರ ಮಾಸ್ಟರ್ ಅಂತೀಯ? ರುದ್ರ ಮಾಸ್ಟರ್ ನಿಮ್ಮ ಅಣ್ಣ ಆಗಿರೋದ್ರಿಂದ ಅವ್ರಿಗೆ ಪೇರ್ ಆಗಲ್ಲ ನೀನು. ಇನ್ನೊಬ್ರು ಅಣ್ಣನೂ ಇದಾರೆ, ಮನೋಹರ್ ಅಣ್ಣ. ನಿಜವಾಗ್ಲೂ ಅವ್ನು ಹೆಂಗ ನಮ್ಮ ಅಣ್ಣ ನಿನ್ಗೆ? ನೀವೇ ಕೇಳ್ಕೊಂಡ್ರು ನಾವು ಅವ್ರನ್ನ ರಿಪ್ಲೇಸೇ ಮಾಡಲ್ಲ. ಸಂಜನಾ, ಮನೋಹರ್ ಅಷ್ಟೇ. ದೇವರು ಕೊಟ್ಟ ತಂಗಿ ನೋಡಿ. ನೋಡಿ, ಬೇಡ ಬೇಡ, ನೀನು ಸಿಕ್ಕಿದರೆ ಬೇರೆ ಯಾರನ್ನಾರ ನೋಡಿ. ಲಾಸ್ಟ್ ಏನ್ ಬಿಡ್ತಿದ್ಯಾ ಮಗ? ಅವಳು ನಾನು ಪುಟ್ ಹೊಂಟೋಗಿದ್ಲು ಪಾಪ. ನೋಡಮ್ಮ, ನಿಂಗೆ ಆಪ್ಷನ್ಸ್ ಕೊಡ್ತೀನಿ. ಗಿಲ್ಲಿ ನಟ, ದ ಒನ್ ಅಂಡ್ ಓನ್ಲಿ ಗಿಲ್ಲಿ ನಟ. ಅವ್ನ್ ಸ್ವಲ್ಪ ಡ್ಯಾಮೇಜ್ ಪೀಸು ಆದ್ರೂ ಕೂಡ ಕೂತ್ಕೊ ಮಗ. ನಿನ್ ಯಾರು ಎದ್ದೇಳ್ಗೆ? ಏಯ್, ನನ್ ಕೇಳಿದ್ರೆ ಎದ್ದೇಳ್ಬೇಡ ಇವತ್ತು. ಗಿಲ್ಲಿ ನಟ ಬೇಕಾ? ಎಲ್ಲಾನು ಕೊಂಡ್ಕೊಂಡ್ಬಿಟ್ಟಿದ್ಯಾ ನೀನು? ರವಿ ಸರ್ ಪಾಪ ಕೇಳೋಣ. ರವಿ ಕೇಳ್ದಾಗ ಕೊಡ್ಬೇಕು ನೀನು. ನೀನ್ ಕೇಳಿದ್ರೆ ರವಿ ಸರ್ನೇ ಕೊಟ್ಬಿಡ್ತೀವಿ. ಅಂದ್ರೆ ನನ್ನ ತಗೊಂಡ್ಬಿಟ್ಟಿದ್ಯಾ? ಏನ್ ಒಳ್ಳೆ ಸಂತೆ ನಿಮಗ್ ನಾಚಿಕೆ ಆಗ್ಬೇಕು. ನೋಡಮ್ಮ, ಬಂದ್ ಪರ್ಫಾರ್ಮ್ ಮಾಡಿದ್ಯಾ. ಮುಂದಿನ ವಾರ ಅಮೂಲ್ಯ ನಿನ್ಗೆ ಹೇಳ್ತಾ ಇದ್ದೀನಿ, ಬಂದಿಲ್ಲ ಅಂದ್ರೆ ಇವ್ರು ರಿಪ್ಲೇಸ್ ಆಗ್ತಾರೆ. ಭಾವನಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಸಚ್ ಅ ವಂಡರ್ಫುಲ್ ಡಾನ್ಸರ್. ಬರ್ಲಿ ಚಪ್ಪಾಳೆ ಫಾರ್ ನಮ್ಮ ಭಾವನಾ. ಅಂಡ್ ನವಾಸ್, ಇವತ್ತಂತೂ ಭಾವನಾ ಇಂದ ಅದ್ಭುತವಾಗಿ ಡಾನ್ಸ್ ಮಾಡ್ಬಿಟ್ಟೆ. ನಿನ್ಗಿಂತ ಜಾಸ್ತಿ ಕಾಂಪ್ಲಿಮೆಂಟ್ಸ್ ಭಾವನೆಗೆ ಸಿಕ್ಕಿದೆ. ಏನಂತಿ? ನಮ್ ಜೋಡಿ ಅಲ್ವಾ, ಇಬ್ರಿಗೆ ಸಿಕ್ಕಿದ್ರು ಖುಷಿನೇ. ನಿನಗೆ ಯಾರು ಸಿಕ್ಕಿದ್ರು ಖುಷಿನೇ ಬಿಡ. ನಿನಗೇನು ಹೋಗು. ಥ್ಯಾಂಕ್ ಯು ಸೋ ಮಚ್. ಈಗ ರವಿ ಸರ್ ಗೆಟಪ್ ಅಲ್ಲಿ ಪುಟ್ನಂಜ ಸಿನಿಮಾದಲ್ಲಿ ಪುಟ್ಟಮಲ್ಲಿ ಹಾಡಿಗೆ ಹೆಜ್ಜೆ ಹಾಕೋದಕ್ಕೆ ಬರ್ತಾ ಇದ್ದಾರೆ ರಾಘವೇಂದ್ರ ಹಾಗೂ ಕಣ್ಣಿನ ಸುಂದರಿ ಆಶಾ ಗೌಡ. ವೆಲ್ಕಮ್.
ಟ್ರಿಬ್ಯೂಟ್ ಟು ರವಿ ಸರ್ ಖಂಡಿತವಾಗ್ಲು. I was enjoying your performance. Juttu Mama is looking very cute. ತುಂಬಾ ಚೆನ್ನಾಗಿತ್ತು. ಇನ್ಫ್ಯಾಕ್ಟ್ ನನಗೆ ನೋಡ್ತಿರ್ಬೇಕಾದ್ರೆ ಜುಟು ಮಾಮ ಆ ಹೆಸರು ತುಂಬಾ ತಲೆಗೆ ಬರ್ತಿತ್ತು. ಜುಟು ಮಾಮ ನಾವೆಲ್ಲ ನಿಮ್ಮ ಹಳ್ಳಿಗೆ ಬರ್ತಿದೀವಿ. ಅಂಡ್ ಜುಟು ಮಾಮ ಅನ್ನೋದು ಪುಟ್ಟನಂಜದಲ್ಲಿ ತುಂಬಾ ಫೇಮಸ್. ಅಂಡ್ ಆಶಾ ಅವರು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದಾರೆ. ಅಂಡ್ ರವಿ ಸರ್ ಅಂತ ಬಂದ ತಕ್ಷಣ ಎಂಟೈರ್ ಆಂಬಿಯನ್ಸ್ ಚೇಂಜ್ ಆಗ್ಬಿಡುತ್ತೆ. ಪ್ರಾಪರ್ಟೀಸ್ ಆಗಿರ್ಬೋದು, ಉದ್ದುದ್ದ ಸೀರೆ ಕಂಪ್ಲೀಟ್ ಆಗಿ ಫಾಲ್ ಆಗಿರೋದು ತುಂಬಾ ಚೆನ್ನಾಗಿ. ಇಟ್ ವಾಸ್ ಮಾರ್ವಲಸ್. ಥ್ಯಾಂಕ್ ಯು ಮ್ಯಾಮ್. ಅಷ್ಟೇ. ಥ್ಯಾಂಕ್ ಯು ಸೊ ಮಚ್. ಸಿನಿಮ್ಯಾಟಿಕ್ ಆಗಿತ್ತು. ಆ ಒಂದು ನೀವು ಯೂಸ್ ಮಾಡಿರೋ ಸೀರೆಗಳಿರ್ಬೋದು, ಪ್ರತಿಯೊಂದು ಅಲ್ಟಿಮೇಟ್. ಅಂಡ್ ಫೈನಲಿ ಐಸಿಂಗ್ ಆನ್ ದ ಕೇಕ್ ಇಸ್ ರವಿ ಸರ್ ವೇದಿಕೆ ಮೇಲೆ ಬಂದು ಆ ರಿಯಲ್ ಪುಟ್ಟನಂಜನೆ ಬಂದು ಪರ್ಫಾರ್ಮ್ ಮಾಡಿದ್ದು ವಾಸ್ ರಿಯಲಿ ಬ್ರಿಲಿಯಂಟ್. ನಮ್ಮ ರಾಘವೇಂದ್ರ ಯಾವಾಗ್ಲೂ ಪುಟ್ಟಮಲ್ಲಿ ಕ್ಯಾರೆಕ್ಟರ್ ಮಾಡ್ತಾರೆ, ಆದ್ರೆ ಫಾರ್ ಅ ಚೇಂಜ್ ಪುಟ್ಟನಂಜ ಕ್ಯಾರೆಕ್ಟರ್ ಮಾಡಿದ್ದಾರೆ. ನೀನ್ ಹೆಂಗೆ ಆಕ್ಚುಲಿ ನೀನು ಆ ಹುಲಿ ತಲೆ ಹತ್ರ ಹೋಗ್ತೀಯ ಚಿನ್ನ ನೀನ್ ಯಾವಾಗ್ಲೂ. ಹೌದು. ಫಸ್ಟ್ ಆಫ್ ಆಲ್ ರಾಘು ಅವ್ನ್ ಗೆಟಪ್ ಅಲ್ಲೇ ಕ್ಲಿಕ್ ಆಗೋದಾ. ಥ್ಯಾಂಕ್ ಯು. ಅಂಡ್ ಇನ್ನೊಂದು ಭಯ ಆಯ್ತು, ಆಸ್ ಅಕುಲ್ ಸೈಡ್ ಯಾವಾಗ್ಲೂ ಪುಟ್ಮಲ್ಲಿ ಪಾತ್ರದಲ್ಲಿ ಜಾಸ್ತಿ ಕಾಣಿಸ್ಕೊಂತಿದ್ದು. ರವಿ ಸರ್ ಆ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಹೆಂಗ್ ಬರುತ್ತೆ, ಹೆಂಗ್ ಮಾಡ್ತಾರೆ, ಬಯಸ್ಕೊಳ್ತಾರ, ಏನ್ ಮಾಡ್ತಾರೆ ಅಂತ. ಬಟ್ ನಿಜವಾಗ್ಲೂ ಹೇಳ್ತೀನಿ, ಇಟ್ ವಾಸ್ ಪರ್ಫೆಕ್ಟ್ ರಾಘು. ಪರ್ಫೆಕ್ಟ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನನಗೆ ಖುಷಿ ಆಯ್ತು. ನಿನಗೆ ರವಿ ಸರ್ ಅದೃಷ್ಟ ಅನ್ಸುತ್ತೆ ಮೋಸ್ಟ್ಲಿ. ನೀನ್ ರವಿ ಸರ್ ಹಾಡ್ ಸೆಲೆಕ್ಟ್ ಮಾಡ್ಕೊಂಡು ಹಾಡಿದಾಗ ಸೂಪರ್ ಆಗಿತ್ತು. ಖುಷಿ ಆಯ್ತು. ಮೇಕ್ ಶೋರ್ ರವಿ ಸರ್ ಯಾವ್ದಾರ ಮುಂದಕ್ಕೆ ರವಿ ಸರ್ ರೋಲ್ ಮಾಡೆಲ್ ಆಗಿ ಇಟ್ಕೊಂಡ್ಬಿಡು. ಹೌದು ಮ್ಯಾಮ್, ಹೌದು ಮ್ಯಾಮ್, ಖಂಡಿತ. ಯಾಕಂದ್ರೆ ನಾನು ಆ ಪುಟ್ಟನಂಜ ಆ ಸಿನಿಮಾನ ಎಷ್ಟು ಸತಿ ನಾನು ನೋಡಿದೀನಿ ಅಂತ ಹೇಳಿದ್ರೆ ಕ್ಯಾರೆಕ್ಟರ್ ಹಿಡ್ಕೊಳಕ್ಕೆ, ಅದರಲ್ಲಿ ಸರ್ದು ಒಂದೊಂದು ನಾನು ಇವಾಗ್ಲೂ ಅಷ್ಟೇ ಇದೊಂದು ಇರ್ಲಿಲ್ಲ. ನಾನು ಇದನ್ನ ಎಕ್ಸ್ಟ್ರಾ ಬೇಕು ಅಂತ ಹೇಳಿ ನಾ ತರಿಸ್ಬಿಟ್ಟು ಹಾಕೊಂಡೆ. ಯಾಕಂದ್ರೆ ಸರ್ ಆ ಪಾತ್ರಕ್ಕೆ ಅಷ್ಟೆಲ್ಲ ಇನ್ವಾಲ್ವ್ ಆಗಿ ಚಿಕ್ಕ ಪುಟ್ಟ ಇದನ್ನು ಹಾಕಿದ್ದಾರೆ. ಸೊ ನಾನು ಅವ್ರ ಪಾತ್ರ ಹಾಕ್ತಿದೀನಿ ಅಂತ ಅಂದಾಗ ನನಗೆ ಸಿಕ್ಕಾಪಟ್ಟೆ ಹೆದರಿಕೆ ಇತ್ತು ಸರ್. ಓಕೆ, ನನಗೆ ಒಂದು ಪ್ರಶ್ನೆ ಇದೆ ನಿಜವಾಗ್ಲು. ಲಕಿಲಿ ವಿ ಹ್ಯಾವ್ ಹಿಮ್ ಹಿಯರ್ ರೈಟ್ ನೆಕ್ಸ್ಟ್ ಟು ಮೀ. ಇವಾಗ ಸರ್, ಇವಾಗ ಆ ಪಾತ್ರ ಮಾಡ್ಬೇಕಾದ್ರೆ ಆ ಸ್ಟೈಲಿಂಗ್ ಎಲ್ಲ ಜುಟ್ಟು ಹಾಕಿರ್ಬೋದು, ಇಲ್ಲ ರಿಂಗ್ ಹಾಕಿರ್ಬೋದು, ಹೆಂಗೆ ಅದು ನಿಮ್ಗೆ ಹೆಂಗ್ ಬಂತು ಅದು ಆ ಥಾಟ್? ಬೇಸಿಕಲಿ ಕ್ಯಾರೆಕ್ಟರ್ ಸೆಕೆಂಡ್ ಹಾಫ್ ಚೇಂಜ್ ಆಗ್ಬೇಕು ನಮಗೆ. ಸೆಕೆಂಡ್ ಹಾಫ್ ಇನ್ನು ರೆಗ್ಯುಲರ್ ರವಿಚಂದ್ರನ್ ಗೆಟಪ್ಗೆ ಬರಬೇಕಲ್ಲ. ಸೊ ಅದು ಬರಬೇಕು ಅಂದ್ರೆ ನಾವು ಫಸ್ಟ್ ಅದಕ್ಕೆಲ್ಲ ಏನೇನು ಎಕ್ಸ್ಟ್ರಾ ಇರ್ಬೇಕು ಅವೆಲ್ಲ ಇಟ್ಕೋಬೇಕು ನಾವು. ಅದಕ್ಕೆ ಅಂದ್ರೆ ಕುಡಿಮಿ ಇಟ್ಕೊಂಡಿರ್ಬೇಕು. ಸಿಟಿನವ್ರಿಗೆ ಏನೇ ಒಂದು ಕುಡಿಮಿ ಇಟ್ಕೊಂಡಿದ್ದಾನು ಅಂತ ಅನ್ನಿಸ್ಬೇಕು. ಅದು ವಾಪಸ್ ಅದನ್ನೆಲ್ಲ ತೆಗೆದು ವಾಪಸ್ ಬಂದಾಗ ನಿಮ್ ತರಾನು ಇರ್ಬೋದು ನಾನು ಅಂತ ಒಬ್ಬ ಹಳ್ಳಿಯವನು ವಾಪಸ್ ಬಂದಾಗ ಅದ್ರ ಡಿಫ್ರೆನ್ಸ್ ಗೊತ್ತಾಗಬೇಕು. ಅದಕ್ಕೋಸ್ಕರ ಎಷ್ಟು ಬೇಕೋ ಅದೆಲ್ಲ ಮಾಡ್ಕೊಂಡಿರೋದು. ಅಲ್ಲ, ಇದ್ರ ಐಡಿಯಾ ಎಲ್ಲ ನಿಮ್ದೇನ ರವಿ ಸರ್ ಅಥವಾ ನಿಮ್ ಡಿಸೈನರ್? ಇಲ್ಲ, ಇದು ಬೇಸಿಕಲ್ ಆಗಿ ಶಿವಾಜಿ ಗಣೇಶನ್ ಅವರು ಪಟ್ಟಿಕಾಡ ಪಟ್ಟಣಂ ಒಂದು ಸಿನಿಮಾದಲ್ಲಿ ಹಾಕಿರ್ತಾರೆ. ಇದು ಆ ಗೆಟಪ್ ನೋಡಿ ಮಾಡೋದು. ಈ ಸಿನಿಮಾ ಇನ್ಸ್ಪೈರ್ಡ್ ಆಲ್ಸೋ ಬೈ ದಟ್ ಫಿಲಿಂ. ಬಟ್ ಆ ಸಿನಿಮಾದಲ್ಲಿ ಪುಟ್ಟಮಲ್ಲಿ ಕ್ಯಾರೆಕ್ಟರ್ ಇಲ್ಲ. ಬಟ್ ಕ್ರೆಡಿಟ್ ಏನಿದ್ರು ಎಲ್ಲಿಂದ ಐಡಿಯಾ ಬಂತು ಅದು ಅವ್ರಿಗೆ ಕೊಡಬೇಕದು. ಅದು ನಂದು ಅಂತ ಹೇಳ್ಕೊಳಕ್ ನಾನು ರೆಡಿನೂ ಇಲ್ಲ. ಇದು ಆಕ್ಚುಲಿ ಒರಿಜಿನಲ್ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು. ಬಟ್ ನಮಗೆ ಬೇಡ, ಅದು ಅವ್ರಿಗೆ ಇರಲಿ ಕ್ರೆಡಿಟ್. ಬಿಕಾಸ್ ಒನ್ ಸ್ಮಾಲ್ ಥಾಟ್ ಆಲ್ಸೋ ಫ್ರಮ್ ಸಂಬಡಿ ಇಸ್ ಇಂಪಾರ್ಟೆಂಟ್ ಕ್ರೆಡಿಟ್ ಅಂತ. ಅದರಲ್ಲಿ ಆ ಪುಟ್ಟಮಲ್ಲಿ ಕ್ಯಾರೆಕ್ಟರ್ ಇರಲಿಲ್ಲ ಒರಿಜಿನಲ್ ಪಿಕ್ಚರ್ ಅಲ್ಲಿ. ಅವಾಗ ಪುಟ್ಟಮಲ್ಲಿಗೆ ಅವಾರ್ಡ್ ಕೊಡಬೇಕಂದಾಗ ಇದು ರೀಮೇಕ್ ಅಂತ ಒಂದು ದೊಡ್ಡ ಲಿಟಿಗೇಷನ್ ಎಲ್ಲ ಸ್ಟಾರ್ಟ್ ಆಯ್ತು. ನಾನು ಆ ಪಿಕ್ಚರಲ್ಲಿ ಆ ಪಾತ್ರನೇ ಇಲ್ಲ ರೀ ಫಸ್ಟ್ ಆಫ್ ಆಲ್. ಸರಿ, ಓಕೆ, ನಮ್ಗೆ ಅದು ತಲೆ ಇಲ್ಲ. ನನ್ಗೆ ಜನ ರಿವಾರ್ಡ್ ಕೊಡೋದು ಇಂಪಾರ್ಟೆಂಟ್. ಅವಾರ್ಡ್ಗೆ ಯಾವತ್ತು ಕೆಲಸ ಮಾಡೇ ಇಲ್ಲ ನಾನು. ಜನ ಇಷ್ಟಪಟ್ಟು ಅದಕ್ಕಿಂತ ದೊಡ್ಡ ಖುಷಿ ಯಾವುದೂ ಇಲ್ಲ ಅಷ್ಟೇ. ಆಮೇಲೆ ತುಂಬಾ ಇಂಪಾರ್ಟೆಂಟ್ ಈ ಸಿನಿಮಾದಲ್ಲಿ ಮೀನಾನೇ ಬೇಕು ಅಂತ ಹಠ ಹಿಡಿದು ಕರ್ಕೊಂಬಂದಿದ್ದು. ತುಂಬಾ ಸ್ವೀಟ್ ಆಗಿದ್ದ ಅಂತ ಮೀನಾ ಕ್ಯಾರೆಕ್ಟರ್ ಬೇಕು ಅಂತ. ಅವಾಗ ಮೀನಾ ತುಂಬಾ ಬಿಸಿ ತಮಿಳ್ನಾಡಲ್ಲಿ. ಹೌದು, ನಾನು ಹೋಗಿ ಅವ್ರ ಮನೇಲಿ ಕೂತಿಲ್ಲ, ನೀವೇ ಮಾಡ್ಬೇಕು, ನೀವು ಯಾವಾಗ ಕೊಡ್ತಾರೆ ಡೇಟ್ ಕೊಡಿ ಅಂತ ಹಂಗೇಳಿ ಅವ್ರನ್ನ ಕೂರಿಸ್ಕೊಂಡು ಅವರೇ ಕರ್ಕೊಂಬಂದು ಸಿನಿಮಾ ಮಾಡಿದ್ದೀವಿ. ಆದ್ರೆ ಒಂದೊಂದು ನಿಜ ರವಿ ಸರ್, ನೀವು ಏನೇ ಇನ್ಸ್ಪಿರೇಷನ್ ತಗೊಂಡ್ರು, ನೀವು ರೀಮೇಕ್ ಮಾಡಿದ್ರು ಕೂಡ ಇಡೀ ಪ್ರಪಂಚದಲ್ಲಿ ನಾನ್ ಸವಾಲ್ ಮಾಡ್ತೀನಿ, ರವಿ ಸರ್ ತರ ಯಾರು ರೀಮೇಕ್ಸ್ ಮಾಡಕ್ ಸಾಧ್ಯನೇ ಇಲ್ಲ. ಬಿಕಾಸ್ ರೀಮೇಕ್ ಅನ್ಸಲ್ಲ, ಅದೇ ಬೇರೆ ಸಿನಿಮಾ ಆಗುತ್ತೆ ಆಕ್ಚುಲಿ. ಇನ್ಫ್ಯಾಕ್ಟ್ ರೀಮೇಕ್ ಆದ್ಮೇಲೆ ಒರಿಜಿನಲ್ ಅವ್ರು ನೋಡ್ತಿರ್ತಾರೆ, ಅಯ್ಯೋ ನಮ್ಗಿಂತ ಚೆನ್ನಾಗಿ ಮಾಡಿದಾರಲ್ಲ ಇವರು ಅಂತ. ದಟ್ ಈಸ್ ನಾಟ್ ರೀಮೇಕ್, ಇಟ್ ಈಸ್ ರವಿ ಮೇಕ್. ಫ್ಯಾಂಟಾಸ್ಟಿಕ್. ರವಿ ಸರ್, ಆಕ್ಚುಲಿ ಪುಟ್ಟಂಜ ಟೈಮ್ ಅಲ್ಲಿ ಅನ್ಫರ್ಗೆಟಬಲ್ ಮೂಮೆಂಟ್ ಅಥವಾ ಏನಾದ್ರು ಮೆಮೊರಿ ಇದ್ರೆ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ ಸರ್. ಇದೇ ಸೆಟ್ ಅಲ್ಲಿ ಇರ್ಬೇಕು. ಹೌದು, ಇದೇ ಸೆಟ್ ಅಲ್ಲಿ ನೋಡಿ ಆ ದಸರಾ ಗೊಂಬೆ ಸಾಂಗ್ ಮಾಡ್ಬೇಕ್ರೆ ಅವಾಗ ರೋಪ್ ಎಲ್ಲ ಇನ್ನು ಅವಾಗ ತಾನೆ ಶುರು. ಇವಾಗ ನಾವು ರೋಪಲ್ಲಿ ಇವರೆಲ್ಲ ಮಾಡ್ತಿದಾರೋ. ಪುಟ್ಟಂಜ ಟೈಮಲ್ಲಿ ರೋಪ್ ವಾಸ್ ನಾಟ್ ಸೋ ಪಾಪ್ಯುಲರ್. ಗಿಟಾರ್ ಇಟ್ಕೊಂಡು ನಾನು ಮೇಲಿಂದ ಬಿಡ್ಬೇಕು, ಅವ್ರು ರೋಪಲ್ಲಿ ಬಿಡಬೇಕು. ನನ್ನ ಗಿಟಾರ್ ಡ್ಯಾನ್ಸರ್ಸ್ ಅಲ್ಲಿ ನಿಂತಿರ್ತಾರೆ, ಅವ್ರ ಮೇಲೆ ಹೋಗ್ಬೇಕು. ನಾನು ಹಿಂಗೆ ಅದೇನ್ ಮಾಡ್ಬಿಟ್ರು, ನನ್ನ ಬಿಟ್ಟಾಗ ಆ ರೋಪ್ ಎಳಿಲಿಲ್ಲ ಮೇಲೆ. ಸೊ ಕೆಳಗೆ ಬಿಟ್ಬಿಟ್ರು ನನ್ನ. ಸೊ ಬಿಟ್ಟಾಗ ಎರಡು ಲೆಗ್ಸ್ ಬಂದ್ಬಿಟ್ಟು ಎಡ್ಜಿಗೆ ಹೊಡೆಯುತ್ತೆ ಜೋರಾಗಿ, ಹೊಡ್ಕೊಂಡು ಮೇಲೆ ಹೊಟ್ಟೋಗುತ್ತೆ. ಮೇಲೆ ಅನ್ಕಾನ್ಶಿಯಸ್ ಆಗೋಗ್ಬಿಡ್ತೀನಿ ನಾನು. ಏರಲ್ಲಿ ಅನ್ಕಾನ್ಶಿಯಸ್ ಆಗೋಗಿ ಕೊನೆಗೆಲ್ಲ ಗಾಬರಿಯಾಗಿ ಬಂದು ಇಳಿಸ್ತಾರೆ. ಲಕ್ಕಿಯಾಗಿ ಏನಂದ್ರೆ ಒಂದು ಕಾಲು ನೀ ಕೆಳಗೆ ಏಟು ಬಿದ್ದಿದೆ, ಒಂದು ಕಾಲು ನೀ ಮೇಲೆ ಏಟು ಬಿದ್ದಿದೆ. ಇಲ್ಲಾಂದ್ರೆ ಎರಡು ನೀ ಡೇಂಜರಸ್ ಪೊಸಿಷನ್ ಅಲ್ಲಿ. ಏನೋ ನೀ ಚಿಪ್ ಎಗರ್ಬಿಟ್ರೆ ಇನ್ನು ಲೈಫೇ ಹೊಟ್ಟೋಯ್ತದೆ.
ಆ ಥರ ಒಂದು ಇನ್ಸಿಡೆಂಟ್ ನಡೆದಿದ್ದು, ಅದು ಎಸ್ಕೇಪ್ ಆಗಿದ್ದು. ಅವತ್ತೆಲ್ಲ ನಾವೆಲ್ಲ ಇವೆಲ್ಲ ಮೀಡಿಯಾದಲ್ಲಿ ಹೇಳ್ಕೊಂಡು ಕೂತ್ಕೊಳ್ಳೋ ವಿಷಯಗಳೆಲ್ಲ ನಾವು ತಲೆನೂ ಕೆಡ್ಸ್ಕೊತಿರ್ಲಿಲ್ಲ. ಯೂಶಲ್ ಆಗಿ ಇಂಥ ಇನ್ಸಿಡೆಂಟ್ಸ್ ಆದಾಗ ಏನಾಗುತ್ತೆ, ಎಲ್ಲ ಗಾಬರಿ ಆಗ್ಬಿಡ್ತಾರೆ. ಹೌದು, ನಾನು ಇಮಿಡಿಯೇಟ್ ಆಗಿ ಇನ್ನೊಂದು ಸ್ಟಾರ್ಟ್ ಮಾಡ್ತೀನಿ. ತುಂಬಾ ಡೀಸೆಂಟ್ ಆಗಿ ಮತ್ತೆ ಬಿಟ್ರು ಕೆಳಗೆ, ಮತ್ತೆ ಬಿಟ್ರು. ಆದ್ರೆ ಈ ಸರಿ ಅಷ್ಟು ಬಿಡ್ಲಿಲ್ಲ, ಕೆಳಗೆ ಸ್ವಲ್ಪ ಬಿಟ್ರು. ಬಟ್ ಒಟ್ಟಲ್ಲಿ ಶಾರ್ಟ್ ಕಾಣಿಸುತ್ತೆ, ದಸರಾ ಗೊಂಬೆಯಲ್ಲಿ ಒಂದು ಶಾರ್ಟ್ ಅಲ್ಲಿ ಹಂಗೆ ಬಂದು ಹೋಗೋದು ರೋಪಲ್ಲಿ. ನಮ್ಮ ರವಿ ಸರ್ ಸಾಹಸಕ್ಕೆ ಒಂದು ಸ್ಟ್ಯಾಂಡಿಂಗ್ ಅವೇಷನ್ ಬರಲೇಬೇಕು. ರವಿ ಸರ್ಗೆ ಸಿನಿಮಾ ಮೇಲಿರೋ ಪ್ರೀತಿಗೆ ನಾವು ಎದುರಿನ ಚಪ್ಪಾಳೆ ಹೊಡಿಲೇಬೇಕು. ಬಿಕಾಸ್ ನನಗೆ ತಿಳಿದು ನಮ್ಮ ಮೈಯಲ್ಲಿ ರಕ್ತ ಹರಿತಾ ಇದ್ರೆ ರವಿ ಸರ್ ಮೈಯಲ್ಲಿ ಬರೀ ಸಿನಿಮಾನೇ ಹರಿತಾ ಇರೋದು. ಅದು ಈಗಲ್ಲ, ಕೊನೆವರೆಗೂ ಅದು ಹಾಗೆ ಹರಿತಿರ್ಬೇಕು, ನಮ್ಮನ್ನು ಸ್ಫೂರ್ತಿಯಾಗಿ ನಿಲ್ಲಬೇಕು. ಯಾಕೆಂದ್ರೆ ರವಿ ಸರ್ ಇರೋ ಕಡೆ ನಾವು ಇದೀವಿ ಅಂತಂದ್ರೆ ಅದು ನಮ್ಮ ಪುಣ್ಯ. ಅಂತ ಸಾಧನೆಯನ್ನು ಅವ್ರು ಮಾಡಿದ್ದಾರೆ. ಕನ್ನಡ ಚಿತ್ರರಂಗಕ್ಕೆ ಎಂತ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ರವಿ ಸರ್, ವಿ ಲವ್ ಯು ಫಾರ್ ಎವರ್. ಈ ನಿಮ್ಮ ಪ್ರೀತಿಗೆ ಬದುಕಿರುವೆನು ನಾನು. ಥ್ಯಾಂಕ್ ಯು. ಯಾವಾಗ್ಲೂ ಪುಟ್ಟಮಲ್ಲಿ ಕ್ಯಾರೆಕ್ಟರ್ ಮಾಡ್ತಿರ್ತೀಯ, ಅದ್ದೂರಿಯಾಗಿ ಡೈಲಾಗ್ ಹೇಳ್ತಿರ್ತೀಯ. ಈಗ ಪುಟ್ಟಂಜನ್ ಕ್ಯಾರೆಕ್ಟರ್ ಅಲ್ಲಿ ಒಂದಷ್ಟು ಡೈಲಾಗ್ ಇನ್ ನನ್ ಪುಟ್ ನಂಜಂಗ್ ಹಿಡಿಯಕ್ಕಾಗ್ದು ಕಣ್ಬಿಡು ಅಂತ ಹೇಳ್ತಾರೆ. ಬ್ರಿಲಿಯಂಟ್. ಬಟ್ ನಿಜವಾಗ್ಲೂ ದಂದದ ಗೊಂಬೆ ತರನೇ ಇದ್ದಾಳೆ ಇವತ್ತು ನಮ್ಮ ಆಶಾ. ಅಂಡ್ ನೀವಂತೂ ಅದ್ಭುತ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್. ಕನ್ನಡ ಚಿತ್ರರಂಗದ ಖ್ಯಾತಿಯನ್ನ ವಿಶ್ವಕ್ಕೆ ಮುಟ್ಟಿಸಿದವರು ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರು. ಈಗ ಡಾಕ್ಟರ್ ರಾಜ್ಕುಮಾರ್ ಸರ್ ಗೆಟಪ್ ಅಲ್ಲಿ ತಮ್ ನಮ್ ಮನಸ್ಸು ಮಿಡಿಯುತ್ತಿದೆ ಅಂತ ಈ ಹಾಡಿಗೆ ಹೆಜ್ಜೆ ಹಾಕೋದಿಕ್ ಬರ್ತಾ ಇದ್ದಾರೆ. ಸ್ವಾಗತಿಸಿ ನಮ್ಮ ಮಗ ಜಗಪ್ಪ ಅಲಾಂಗ್ ವಿತ್ ಮೂಗುತಿ ಸುಂದರಿ ಲಾಸ್ಯ. ಲೆಟ್ಸ್ ವೆಲ್ಕಮ್ ದೆಮ್.
ಮಾಡಿದ್ರಿ. ಅಂಡ್ ಜಗಪ್ಪನ್ ಬಗ್ಗೆ ಹೇಳೋದೇ ಬೇಕಾಗಿಲ್ಲ, ಎಲ್ಲ ಸೂಪರ್ ಸ್ಟಾರ್ ಗಳನ್ನ ಇಮಿಟೇಟ್ ಮಾಡಿ ಚೆನ್ನಾಗಿ ಮಿಮಿಕ್ರಿ ಮಾಡ್ತಾನೆ. ರವಿ ಸರ್ ಆಯ್ತು, ರಜನಿ ಸರ್ ಆಯ್ತು, ಶಂಕರಣ್ಣ ಆಯ್ತು, ಇವತ್ತು ಡಾಕ್ಟರ್ ರಾಜ್ ಅವರೊಂದು ಗೆಟಪ್ ಅಲ್ಲಿ ಬಂದ್ರಿ. ಫ್ಯಾಂಟಾಸ್ಟಿಕ್, ಇಬ್ರು ಅದ್ಭುತವಾಗಿ ಮಾಡಿದ್ರಿ. ಲಾಸ್ಯ ಮಿನುಗುತ್ತಾರೆ ಅಂತ ಅನ್ಸ್ಬಿಡ್ತೀರಪ್ಪ, ಯಾಕಂದ್ರೆ ನಿಮ್ಮಲ್ಲಿ ಅಷ್ಟು ಕ್ವಾಲಿಟೀಸ್ ಇದೆ. ಒಳ್ಳೆ ಡಾನ್ಸರು, ಒಳ್ಳೆ ಆಕ್ಟರು, ಇನ್ನೇನ್ ಬೇಕು ಹೇಳಿ. ಕಮೆಂಟ್ಸ್ಗೂ ಮೊದಲು ಓಕೆ, ನೀನ್ ಸಖತ್ತಾಗಿ ಇಮಿಟೇಟ್ ಮಾಡ್ತೀಯಲ್ಲಪ್ಪ. ಈಗ ಅಣ್ಣವ್ರದ್ದು ಒಂದು ಸಖತ್ ಸೀನ್ ಬರ್ಲಿ ಇಬ್ರು ಕಡೆಯಿಂದ, ಹೌದಾ? ರೆಡಿಯಾ? ಗೋ ಫಾರ್ ಇಟ್. ಆ ಗಿಲ್ಲಿ ನಟನ ಹತ್ರ 50 ರೂಪಾಯಿ ಇಸ್ಕೊಂಡಿದ್ದಲ್ಲ, ಕೊಟ್ಬಿಟ್ಟ ನೀನು? ಯಾಕೆ ತಗೊಂಡು ಫಸ್ಟ್ ಅವ್ರ ಹತ್ರ ಮಾತ್ರ ಇಸ್ಕೊಂಡು ಮಿಸ್ ಆಗ್ತೆ ನೋಡು. ಬಿದ್ಲು ನೋಡು. ನಾನೇ ಇಬ್ರು ಸ್ಟೇಜ್ ಮೇಲೆ ಹೋಗಿ ಹಂಗೆ ಅಲ್ಲ, ಬೀದಿಲ್ ಬಿಸಾಕ್ತೆ ತೆಗೆದಿನ ಮುಖದ ಮೇಲೆ ಬಿಸಾಕ್ಬೇಕಾಗಿತ್ತೇನೋ. ಏನ್ ದೊರೆ ಮೊಮ್ಮಗಳು ಇವಳು ಬರ್ತಾಳೆ ಅಂತ ನನಗೆ ಕನ್ಸು ಬಿದ್ದಿತ್ತು. ಹೌದೌದು, ಇವ್ರ ಮನೇಲಿ ಇವ್ರಪ್ಪ ಸೌಕರ್ಯ, ನನಗೆಲ್ಲ ಕಣಮ್ಮನ್ನಿ. ನಮ್ಮಪ್ಪ ಎಣಿಸ್ತಾ ಇಲ್ವಾ ತಿಂಗಳು ನಿಮ್ಮ ಅಣ್ಣಂಗೆ ಸಂಪಾದನ? ಅದು ನಮ್ಮಪ್ಪ ಕಣ. ಓ, ಇವ್ರಪ್ಪ ನಮ್ಮ ಅಣ್ಣ ಏನ್ ಪುಕ್ಸಟ್ಟ ಎಣಿಸ್ತಾ ಇದ್ದಾನೆ ಇವ್ರಪ್ಪ. ನಮ್ಮಣ್ಣ ಕಷ್ಟ ಪಡ್ತಾ ಇರ್ವೇನೋ. ಹೋಗೆ ಲೇ, ನನಗೆ ಇಲ್ವಾ ಲೇ ಅಂತ್ಯ, ನನಗೆ ಹೋಗೆ ಅಂತ್ಯ. ನಿನ್ ಹೆಂಡ್ತಿನ? ನನ್ನ ಹೆಂಡ್ತಿ ಏನಾರ ಈ ತರ ಬಾಯಿ ಬಡಿಕೆ ಆಗಿದ್ದಿದ್ರೆ ಕಬ್ಬಣನ ಕಾಯಿಸಿ ಹಂಗೆ ಬಾಯಿಗೆ ಬರೆ ಎಳೆದ್ ಬಿಡ್ತಾ ಇದ್ದೆ. ನಮ್ಮ ಅಪ್ಪಂಗೆ ಹೇಳಿ ನಿನ್ ಚರ್ಮ ಸುಲ್ಸ್ಬಿಡ್ತೀನಿ. ಹೋಗಿ ಮನೇಲಿ ಕುರಿನೋ ಮೇಕೆನೋ ಇದ್ರೆ ಚರ್ಮ ಸುಲಿಸ್ಬಿಟ್ಟು ಕೆಂಡದ ಮೇಲೆ ಇಟ್ಟಿ ಉಪ್ಪು ಖಾರ ಹಾಕೊಂಡು ತಿನ್ನಕ್ಕೆ ಹೇಳು ನಿಮ್ಮ ಅಪ್ಪನಿಗೆ. ತಿನ್ನಕ್ಕೆ ನಮ್ಮ ಅಪ್ಪಂಗೆ ಹೇಳಿ ನಿನ್ ಚರ್ಮ ಸುಲ್ಸಿಲ್ಲ ಅನ್ಕೋ. ಹೋಗೆ ಲೇ, ನಿಮ್ಮಪ್ಪ ನಿಮ್ಮ ತಾತ. ಹೋಗೆ ಲೇ. ಬಟ್ ವೆರಿ ವೆಲ್ ಡನ್. ಮಂಜುಳಾ ಮೇಡಮ್, ಅಣ್ಣವರು ಅಬ್ಬಬ್ಬಬ್ಬ ಮುಖಾಮುಖಿ ನಿಂತ್ಕೊಂಡು ಒಬ್ರಿಗೊಬ್ರು ಮಾತಾಡ್ತಿದ್ರೆ ಆ ನೋಡಕ್ಕೆ ಮಜಾ ಶಿಳ್ಳೆ ಬರ್ಬೇಕ್ರಿ. ಲವ್ ಗುರು ರವಿ ಸರ್ ಹೇಳಿ ಸರ್. ಫಸ್ಟ್ ಇದು 2 ಕನಸು ಸಿನಿಮಾದು ಇಲ್ಲಿಂದಾನೇ ಒಂದು ಫ್ಲೇವರ್, ರಾಜನ್ ನಾಗೇಂದ್ರ ಮ್ಯೂಸಿಕ್ ಫ್ಲೇವರ್ ಇದೆಯಲ್ಲ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇದೊಂದು ಸಾಂಗು, ಆಮೇಲೆ ಅವ್ರದ್ದು ಇನ್ನೊಂದು ಸಾಂಗ್ ಇದೆ, ಎಂದೆಂದು ಮರೆತು ಅಂತ ಒಂದು ಸಾಂಗ್ ಬರುತ್ತೆ. ಈ ಫ್ಲೇವರ್ ಮತ್ತೆ ನಾನಿನ್ನ ಮರೆಯಲಾರೆಯಿಂದ ಹಿಡಿದು ಒಂದು ಫ್ಲೇವರ್ ಒಂದು ರೌಂಡ್ ಹೊಡೆಯುತ್ತೆ. ಈ ಎಸೆನ್ಸ್ ಸ್ಟಾರ್ಟ್ ಆಗಿದ್ದು ಇಲ್ಲಿಂದಾನೆ ಇದು. ಆಮೇಲೆ ರಾಜ್ಕುಮಾರ್ ಅವರು ಸ್ಕೂಟ್ರಲ್ಲಿ ಬರೋದು ಫಸ್ಟ್ ಓಪನಿಂಗ್ ಸ್ಟೇಟ್ಸ್ ಸಿನಿಮಾದಲ್ಲಿ ರಿಲೀಸ್ ಆಗಿದೆ. ನಾನು ಚೆನ್ನಾಗಿ ನೆನಪಿದೆ, ಬ್ಲಾಕ್ ತಗೊಂಡು ಸಿನಿಮಾ ಹೋಗಿ ನೋಡ್ಕೊಂಡ್ ಬಂದಿದ್ದೆ ನಾನು ಈ ಸಿನಿಮಾನ. ಅವಾಗೆಲ್ಲ ಫಸ್ಟ್ ಡೇ ಓಡ್ತಿದ್ವಿ ಎಲ್ಲ ಸಿನಿಮಾಗೂ ನಾವು. ಲವ್ ಸ್ಟೋರಿಯಲ್ಲಿ ರಾಜ್ಕುಮಾರ್ ಅವರು ಮರೆಯೋಕೆ ಆಗೋದಿಲ್ಲ, ಹೆಂಗೆ ಹುಡುಗಿನ ಮರೆದು ಒನ್ ಸೈಡೆಡ್ ಹುಡುಗರು ಅವ್ರು ಯಾವಾಗ ಹುಡುಗಿ ನೆನಪಲ್ಲೇ ಇರ್ತಾರೆ. ಬಟ್ ಅವ್ರು ಕನೆಯಲ್ಲಿ ಹೋಗಿ ನೋಡಿದಾಗ ಶಿ ಈಸ್ ಹ್ಯಾಪಿಲಿ ಮ್ಯಾರಿಡ್ ಅಂಡ್ ಲಿವಿಂಗ್ ಅನ್ನೋದು ಗೊತ್ತಾದ್ಮೇಲೆ ಹೆಂಡತಿ ಹತ್ರ ಬಂದಾಗಲೇ ಈ ಸಾಂಗ್ ಬರೋದು ಅನ್ಸುತ್ತೆ. ಸಿಚುವೇಶನ್ ನೋಡಿ, ಇವತ್ತಿಗೂ ಮರೆಯೋಕ್ಕಾಗಲ್ಲ ಆ ಸಿಚುವೇಶನ್ಸ್ ಅವತ್ತು ನೋಡಿದ್ದು. ಓಕೆ, ಬಟ್ ನೀವಿಬ್ರು ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮರ್ಸ್. ಇವತ್ತು ಮಾಡಿದ್ದು ಸಾಲ್ದು, ನಿಮ್ಮಿಬ್ರಿಗೆ ಸಾಲ್ದು, ಅದರ್ವೈಸ್ ಓಕೆ. ಥ್ಯಾಂಕ್ ಯು ರವಿ ಸರ್, ಥ್ಯಾಂಕ್ ಯು ಸೋ ಮಚ್. ರಚ್ಚು ಹೇಳಿ, ಪರ್ಫಾರ್ಮೆನ್ಸ್ ಹೇಗಿತ್ತು? ಲಾಸ್ಯ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಮಾಡಿದ್ಲು, ತುಂಬಾ ಚೆನ್ನಾಗಿತ್ತು. ಲಾಸ್ಯ ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು, ಲಾಸ್ಯ ಗ್ರೇಸ್ ಆಗಿರ್ಬೋದು. ಲಾಸ್ಯ ಯು ಡಿಡ್ ಅ ಗ್ರೇಟ್ ಜಾಬ್. ಬಟ್ ಜಗ್ಗ, ನೀನ್ ಯಾಕೆ ಫೀಮೇಲ್ ಲಿರಿಕ್ಸ್ ನೀ ಹಾಡ್ತಿದೆ? ತಮ್ ನಮ್ ಸ್ಟಾರ್ಟಿಂಗ್ ಇಂದಾನೆ ತಮ್ ನಮ್ ಅಂತಿದ್ಯಾ. ಆಕ್ಚುಲಿ ಲಾಸ್ಯ ಎಕ್ಸ್ಪ್ರೆಷನ್ಸ್ ಎಲ್ಲ ನೀನ್ ಕೊಡ್ತಿದ್ಯಾ. ಯಾಕೆ ಜಗ್ಗ, ನೆನ್ನೆ ಚೆನ್ನಾಗಿ ಮಾಡಿದ್ಯಲ್ಲ ನೀನು? ಅಲ್ಲ, ನೀವು ಮಾಡ್ಲಿಲ್ಲ ಅನ್ಕೊಂಡು ನಾನು ಕೊಟ್ಬಿಟ್ಟಿದ್ದೀನಿ. ಅಂಡ್ ಇಬ್ರು ತಮ್ ನಮ್ ಅಂತ ಆಡ್ತಿದ್ದೀರಾ. ಒಳ್ಳೆ ಪಾಯಿಂಟ್ ಹೇಳಿದ್ರಿ ನೋಡಿ. ಆ ಪಾಯಿಂಟ್ ಅಲ್ಲಿ ಈಗ ನೋಡಿ ಅವ್ನು ಹೊಡಿತೀನಿ. ಈಗ ಏನ್ ಗೊತ್ತಾ ಮಗ, ಬೇರೆ ಬೇರೆ ಹೀರೋಗಳು ಈ ಡಾನ್ಸ್ ಮಾಡಿದ್ರೆ ಈ ತಮ್ನಮ್ ಹೇಗಿರುತ್ತೆ. ಈಗ ಮೆಗಾಸ್ಟಾರ್ ಚಿರಂಜೀವಿ ಅವ್ರ ತರ. ರೆಡಿ, ಮ್ಯೂಸಿಕ್.
ಇವತ್ತು ಸ್ಯಾಂಡ್ಲ್ವುಡ್ ಹೀರೋ ಸುತ್ತಲ್ಲಿ ನಮ್ಮ ಹೀರೋಗಳನ್ನೆಲ್ಲ ವೇದಿಕೆ ಮೇಲೆ ತಂದಿದ್ಯಾ. ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗ್ಲಿ. ಲಾಸ್ಯಾ ಏನಾದ್ರು ಹೇಳೋದಿದ್ಯಮ್ಮ? ಕಲ್ಪನಾ ಮ್ಯಾಮ್ ಬಿಗ್ ಫ್ಯಾನ್ ನಾನು. ಹೌದು, ಅವ್ರದ್ದು ಮಾಡ್ಬೇಕು ಅಂತ ನಂಗೆ ತುಂಬಾ ಆಸೆ ಇತ್ತು. ಈ ಸಾಂಗ್ ಸಿಕ್ಕದಕ್ಕೆ ತುಂಬಾ ಖುಷಿ ಆಯ್ತು. ಆಕ್ಚುಲಿ ನಿಮ್ ಕೆಮಿಸ್ಟ್ರಿ ತುಂಬಾ ಚೆನ್ನಾಗಿತ್ತು. ವೆರಿ ವೆರಿ ನೈಸ್. ಆಲ್ ದ ವೆರಿ ಬೆಸ್ಟ್. ಗಾಡ್ ಬ್ಲೆಸ್ ಯು ಗೈಸ್. ಕುತ್ತೇ ಕನ್ವರ್ ನೈ ಕನ್ವರ್ ಲಾಲ್ ಬೋಲೋ. ಗತ್ತು ಗಮ್ಮತ್ತಿಗೆ ಖಡಕ್ ಅಭಿನಯಕ್ಕೆ ಮತ್ತೊಂದು ಹೆಸರೇ ರೆಬಲ್ ಸ್ಟಾರ್ ಅಂಬರೀಶ್. ಈಗ ಚಳಿ ಚಳಿ ತಾಳಲು ಈ ಚಳಿಯ ಆಹಾ ಈ ಹಾಡಿಗೆ ಹೆಜ್ಜೆ ಹಾಕೋದಿಕ್ ಬರ್ತಾ ಇದ್ದಾರೆ. ಲೆಟ್ಸ್ ವೆಲ್ಕಮ್ ಐಸ್ ಮಾಡೋ ನೈಸು ಐಸು ಹಾಗೂ ಅವರ DKD ಟ್ಯಾಲೆಂಟ್ ಇಬ್ರಾಹಿಂ. ಚಳಿ 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 ರವಿ ಸರ್ ಫಸ್ಟ್ ಟೈಮ್ ನಾಚಿಕೆ ಪಡ್ಕೊಂಡಿದ್ದಾರೆ ಇವತ್ತು. ನಾಚಿಕೆ ಪಡ್ಕೊಂಡು ಬ್ಲಶಿಂಗ್. ಓ ವಾಟ್ ಎ ಪರ್ಫಾರ್ಮೆನ್ಸ್, ವಾಟ್ ಎ ಪರ್ಫಾರ್ಮೆನ್ಸ್. ರವಿ ಸರ್ ನಾಚಿಕೆ ಆಯ್ತಾ? ಐ ಯು ಬ್ಲಶಿಂಗ್? ಆ ಡಬ್ಬ ನನ್ನ ಮಗ ಅಲ್ಲಿ ನೋಡ್ಕೊಂಡು ಕೂತಿದ್ದ, ಅವ್ನು ನನಗೆ ಹೇಳ್ತಾನೆ. ರವಿ ಸರ್ ನಾನು VIP ಸೀಟಿಂಗ್ ಅಲ್ಲಿ ಇದ್ದೆ, ಪಕ್ಕದಲ್ಲೇ ಇದ್ದೀನಿ ನೋಡಿ ನಾನು. ಅಂಡ್ ದಿಸ್ ಈಸ್ ಸೂರಜ್, ಸಣ್ಣ ಆದ ಸೂರಜ್. ಇದು ನಿಮಗೆ ಪ್ರಾಮಿಸ್ ಮಾಡಿದ್ನಲ್ಲ ಸೂರಜ್ 15 kgs ಕಮ್ಮಿ ಆಗ್ತೀನಿ ಅಂತ. ಈಗ ಬೆಳಗಾಗಿದ್ದಾನೆ 40 kg ಕಮ್ಮಿ ಆಗಿದ್ದಾನೆ ಮಗ. ವಾಟ್ ಆ ಪರ್ಫಾರ್ಮೆನ್ಸ್. ನಿಜವಾಗ್ಲೂ ರಚ್ಚುಗೋಸ್ಕರ ನೀನು ಶ್ರಮ ಪಟ್ಟು ಊಟ ಮಾಡದೆ ಬರೀ ವರ್ಕೌಟ್ ಮಾಡ್ಕೊಂಡು 45 kg ಕಮ್ಮಿ ಆಗಿ ಹೆಂಗ್ ಸಾಧ್ಯ ಆಯ್ತು ಮಗ ಇದು? ಊಟ ಮಾಡೋದು ಬಿಟ್ಬಿಟ್ಟಿದೆ, ಮತ್ತೆ ಬ್ರೇಕಪ್ ಆಗಿತ್ತು ನಂದು ಮುಂಚೆ. ಹೌದು, ಅದನ್ನ ನೆನ್ಸ್ಕೊಂಡು ಫುಲ್ ವರ್ಕೌಟ್ ಮಾಡಿ ಸಣ್ಣ ಆಗಿ ಏನ್ ವರ್ಕೌಟ್ ಮಾಡಿದ್ಯಾ ಮಗ ನೀನು? ಫುಲ್ ಜಿಮ್ಗೆಲ್ಲ ಹೋಗಿ ವರ್ಕೌಟ್ ಮಾಡಿದ್ದೀನಿ ಸರ್. ವರ್ಕೌಟ್ ಕಾಣಿಸ್ತು ಬಿಡು. ಆದ್ರೆ ಇಲ್ಲಿ ಅನ್ಯಾಯ ನಡೆದಿದೆ. ಯಾಕೆ? ಐಸೋ
ನಿನ್ನ ಪಾರ್ಟ್ನರ್ ಬ್ರೇಕ್ ಅಲ್ಲಿ ಇದ್ದಾನೆ ಅನ್ಬಿಟ್ಟು ಈ ತರ ರೊಮ್ಯಾನ್ಸ್ ಮಾಡೋದು ಇಲ್ಲೆಲ್ಲ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಮಾಡ್ರು ಖಂಡಿಸ್ತೇವೆ. ನೋಡು ಏಯ್ ನೀನು ಕೂಡ ಮಗ ಹನುಮಂತ. ಹನುಮಂತ ಕೂತ್ಕೊಳ್ಳು, ನೀನು ಪುಟ್ಟು ಮಗು ಕೂತ್ಕೋ. ಹೆಂಗ್ ಗೊತ್ತಾ, ಈ ಸಾಂಗ್ ಸ್ಟಾರ್ಟ್ ಆದಾಗಿಂದ ಎಂಡ್ ವರ್ಗು ಯೂಶಲಿ ನಮ್ಮ ಹುಡುಗರು ಇಲ್ಲಿ ಇರೋರೆಲ್ಲ ಅಟ್ಲೀಸ್ಟ್ ನನ್ನ ಮುಖ ನೋಡೋದು, ಇಲ್ಲ ಒಂದ್ಸಲಿ ರವಿ ಸರ್ ಅಸಿಸ್ಟೆಂಟ್ ಯಾರಾದ್ರೂ ನೋಡ್ತಾರೆ, ಒಬ್ರು ಹಿಂಗ್ ತಿರ್ಗಿಲ್ಲ, ಹಿಂಗೆ ಸ್ಟ್ಯಾಚು. ನಾನಿಲ್ಲಿ ಕಾಯ್ತಿದ್ದೆ, ಬೆಡ್ ಕಾಯ್ತಿದ್ದೆ, ಬೆಡ್ ಯೂಸ್ ಆಗಿಲ್ಲ. ಈ ಬೆಡ್ ಏನಕ್ಕೆ ಇಟ್ರಿ? ಮಾಡಿದ್ರ ಅಲ್ಲೊಂದು ಮೂಮೆಂಟ್ ನಡೀತಲ್ಲ, ಗೊತ್ತಾಗಿಲ್ಲ. ಅದ್ರ ವಿವರ ನಾಚಿಕೆ ಪಡ್ತಿದ್ದೆ ಕಣ, ಕೆಳಗೆ ಮಾಡ್ತಿದ್ದೆ. ಕೆಲವೊಂದು ತುಂಬಾ ನಾಚಿಕೆ ರವಿ ಸರ್ ಅದು ಚಿಕ್ಕ ವಯಸ್ಸಲ್ಲಿ ಇವೆಲ್ಲ ನೋಡ್ಬೇಕಾ ಅಂತ. ಬಟ್ ಸ್ಟಿಲ್ ಇದು ನಮ್ಮ ಸೂರಜ್ ಅಲಿಯಾಸ್ ಇಬ್ರಾಹಿಂ, DKD ಪ್ರತಿಭೆ. ಅದ್ಭುತವಾಗಿ ಡಾನ್ಸ್ ಮಾಡಿದ್ರಿ ನೀವು. ಸೂರಜ್ ಜಾಗನ ಪರ್ಫೆಕ್ಟ್ ಆಗಿ ತುಂಬಿಸಿದ್ರಿ ನೀವು. ಐಸು, ಇದರಲ್ಲಿ 10% ಕೆಮಿಸ್ಟ್ರಿ ಸೂರಜ್ ಜೊತೆ ಇತ್ತ? ಆಕ್ಚುಲಿ ನಾನು ಕಂಪ್ಲೀಟ್ ಪ್ರಾಕ್ಟೀಸ್ ಮಾಡಿದೆ ಸೂರಜ್ ಜೊತೆ, ಅದಕ್ಕೆ ಸ್ಲಿಪ್ ಡಿಸ್ಕ್ ಆಗಿದ್ದ ಅವನಿಗೆ. ಅವ್ನು ನೆಟ್ಟಿಗಿದ್ದ ಫಸ್ಟ್. ಯಾವಾಗ ನೀನ್ ಪ್ರಾಕ್ಟೀಸ್ ಮಾಡಿ ಈ ತರ ರೊಮ್ಯಾನ್ಸ್ ಮಾಡಿದ್ರೆ ಅವ್ನು ಸ್ಲಿಪ್ ಡಿಸ್ಕ್ ಆಯ್ತು. ಆಕ್ಚುಲಿ ಅವನಿಗೆ ಡಿಸ್ಕ್ ಸ್ವಲ್ಪ ಸ್ಲಿಪ್ ಆಗಿದ್ದು. ಓ, ಡಿಸ್ಕ್ ಸ್ಲಿಪ್ ಆಯ್ತು. ರವಿ ಸರ್, ಇಬ್ರಾಹಿಂ ಆಕ್ಚುಲಿ ಪರಿಚಯ ಆಗ್ಬೇಕು ರವಿ ಸರ್ ನಿಮ್ಗೆ. ಈಸ್ ಅ ಫ್ಯಾಂಟಾಸ್ಟಿಕ್ ಡಾನ್ಸರ್, ಹಾಗೇನೆ ಒಂದು ಅದ್ಭುತವಾದ ಸಿಂಗರ್ ಕೂಡ ಮಗ. ಈಗ ರವಿ ಸರ್ ಮುಂದೆ ನಿನ್ನ ಪ್ರತಿಭೆ ತೋರಿಸುವಂತ ಅವಕಾಶ ಇದೆ. ನಾನು ಹೇಳ್ಬಿಟ್ಟಿದ್ದೀನಿ, ಒಳ್ಳೆ ಹಾಡಾಡು ಮಗ. ಪ್ರೇಮಲೋಕದ ಪಾರಿಜಾತೆಗೆ ಸಾಕ ಬಿಡಲೇ, ಯಾಕೆ ಹೃದಯ ತುಂಬಿದೆ, ನೀನು ಒಳಗಿರಲು ನನಗೆ ಬೇಕಿಲ್ಲ, ನೀನು ಹೊರಗಿರಲು ಉಸಿರೇ ಬೇಕಿಲ್ಲ, ನೀನು ನಿನ್ ಬಗ್ಗೆ ಅಷ್ಟು ನಾನು ಬಿಲ್ಡಪ್ ಕೊಟ್ರೆ ಪ್ರೇಮಲೋಕ ಸಿನಿಮಾ ಅನ್ಬಿಟ್ಟು ನೀನು ಜಾಣ ಸಿನಿಮಾ ಹಾಡ್ತಿದ್ಯಾ ಮಗ. ನೀನು ಪದ್ಯ ಹೇಳ್ತೇನೆ ಮಗನೇ. ರವಿ ಸರ್ ನನ್ನ ಬೈತಾರೆ. ಇನ್ನೊಂದು ಚಾನ್ಸ್ ಕೊಡಿ, ಕ್ಲೀನಾಗಿ ಆಡ್ತೀನಿ. ಚಳಿ ನಾನು ಓಡೋಗ್ತೀನಿ, ಆಮೇಲೆ ಹಾಡು. ರಚ್ಚು ಹಾಡು. ಅದಕ್ಕೆ ಗಂಟಲು ಸರಿ ಮಾಡ್ಕೋತಿದ್ಯಾ? ಚಳಿ ತಾಡನು ಈ ಚಳಿಯ, ಆಹಾ ಓಹೋ ಅಲ್ಲ, ರಚ್ಚು ಹಾಡು ಆಡಿ ಅಂತ ಹೇಳಿದ್ ನಾನು. ಒಂದು ಮುಂಜಾನೆ ಹಂಗೆ ಸುಮ್ಮನೆ ನಾವು ಹೋಗುವ ಬಾರೆ, ದೂರ ಇದ್ದಷ್ಟು ಬೇಡ ಅನ್ನುವಾತೆ. ಈಗ ಒಂದ್ ಕೆಲಸ ಮಾಡೋಣ, ನವಾಜ್ ಜೊತೆ ಕೋರಸ್ ಹಾಡಿರ್ತಾನೆ. ರ್ಯಾಪ್ ಎಂತ ಫೇಮಸ್ ಆಗಿದೆ ಗೊತ್ತಾ ರ್ಯಾಪ್? ನೀನ್ ಹಾಡು ಮಗ, ನಿನ್ನ ಹಾಡಿಗೆ ಮೆರುಗು ಕೊಡ್ತಾನೆ ಇವನು. ಹೇಗೆ ಅಂತ ನಿನಗೆ ಗೊತ್ತಿಲ್ಲ. ದ್ವಾಪರ ಕಾಲ ದಾವಬ್ಬ ಮುದ್ದು ಚೋರ ಕಮಾನ್ ಇಬ್ರಾಹಿಂ, ಕಮಾನ್. ಬೆಳಕಿನ ಕವಿತೆ ಬೆಳಗಿಗೆ ಸೋತೆ, ಬೆಳದಿಂಗಳೇ ಮೆರವದಲಿ, ಹೀಗೆ ತಾನೇ ಪ್ರೇಮ ಸೆಳೆಯುವಗಳಿಗೆ ಕವಿತೆ. ಯೋ ಯಪ್ಪ, ಅವರು ದಿಂಬಲ್ ಹೊಡೆದವ್ರೆ, ನಾ ಬೊಬ್ ಗಿಮ್ ತಕ ಹೊಡೆದ್ಬಿಡ್ತೀವಿ. ಆಕ್ಚುಲಿ ಅಲ್ಲಿ ರವಿ ಸರ್, ನಿಜವಾಗ್ಲೂ ಇಬ್ರಾಹಿಮ ನಿನ್ ಬಗ್ಗೆ ಬಿಲ್ಡಪ್ ಕೊಟ್ರೆ ಒಳ್ಳೆ ಹಾಡುಗಾರ ಅಂತ ಅನ್ಕೊಂಡೆ. ನನಗಿಂತ ಕೆಟ್ಟದಾಗ ಆಡ್ತಿಲ್ಲ ಮಗ ನೀನು. ಅಮ್ಮ, ಥ್ಯಾಂಕ್ ಯು ಗಿಲ್ಲಿ. ನಿನ್ನ ರ್ಯಾಪು ಅತ್ಯದ್ಭುತ. ದಯವಿಟ್ಟು ಎಲ್ಲೂ ಪ್ರಯತ್ನ ಮಾಡಬೇಡ, ಇದೊಂಥರ ನ್ಯೂಕ್ಲಿಯರ್ ವೆಪನ್ ಇದ್ದಂಗೆ. ಹೋಗು. ಫ್ಯಾಂಟಾಸ್ಟಿಕ್. ಇಬ್ರಾಹಿಂ, ದಯವಿಟ್ಟು ನೀನು ಡಾನ್ಸ್ ಮಾತ್ರ ಮಾಡು. ಅಂಡ್ ನಿನ್ನ ಡಾನ್ಸ್ಗೆ ಹಾಡ್ಗೆ ಫಿದಾ ಆಗಿರೋರು ನಮ್ಮ ರಚ್ಚು. ಇಲ್ಲ, ಡಾನ್ಸ್ಗೆ ಫಿದಾ ಆಗಿದ್ದೀನಿ. ಈ ಹಾಡು ಏನಾದರೂ ಏರ್ ಆಯಿತು ಅಂದರೆ ಚಾನಲಲ್ಲಿ ಮೋಸ್ಟ್ಲಿ ದರ್ಶನ್ ಸರ್ ಫ್ಯಾನ್ಸ್ ಎಲ್ಲ ಹುಡ್ಕೊಂಡ್ ಬರ್ತಾರೆ. ಆ
ಫುಲ್ ಮರ್ಡರ್ ಮಾಡಿ ಏನೋ ಒಂದ್ ಮಾಡಿ ಇಟ್ಬಿಡ್ತಾರೆ ನಿನ್ನ. ಬೇಡ, ಇದು ಬರೀ ತಮಾಷೆಗಾಗಿ ಅಷ್ಟೇ. ಎಸ್, ನನಗೆ 1 ಸೆಕೆಂಡ್ ಏನ್ ನಡೀತಿದೆ ಅಂತಾನೆ ಗೊತ್ತಾಗ್ಲಿಲ್ಲ ಇಲ್ಲಿ. ಸೀರಿಯಸ್ಲಿ ಐ ಸ್ವೇರ್, ನಿಜವಾಗ್ಲೂ ಹೇಳ್ತೀನಿ, ನಾನ್ ನಕ್ಕು ಮಜಾ ಮಾಡ್ತೀನಿ. ನಂಗೆ ರವಿ ಸರ್ ಮುಂದೆ ಯಾಕೆ ಹೆಂಗ್ ಆಡ್ತಿದ್ದಾರೆ ಎಲ್ರು. ರವಿ ಸರ್ ವಾಪಸ್ ಬಂದಿದ್ದಾರೆ. ಥ್ಯಾಂಕ್ ಯು ರವಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ರವಿ ಸರ್, ಬರೀ ಡ್ಯಾನ್ಸ್ ಮಾತ್ರ ತಲೆಯಲ್ಲಿ ಇಟ್ಕೊಳ್ಳಿ, ಹಾಡೆಲ್ಲ ಮರ್ತು ಬಿಡಿ. ನೀವು ನೆನ್ಪಿಟ್ಕೋಬೇಕಾಗಿರೋದು ಆ ಕಾರ್ನರ್, ಈ ಮಧ್ಯದಲ್ಲಿರೋ ಬೆಡ್ಡು, ಈ ಮಳೆ. ಫಿನಿಶ್ ಇಟ್ ರಜು. ಸೂರಜ್ ಎಕ್ಸ್ಪ್ರೆಷನ್ಸ್ ನಂಗೆ ನಿಜವಾಗ್ಲೂ ಹೇಳ್ತೀನಿ, ಅವನು ಎಕ್ಸ್ಪ್ರೆಷನ್ಸ್ ಅಲ್ಲೇ ಕಿಂಗು. ಅವನಷ್ಟು ಫಿಸಿಕಲಿ ಸ್ವಲ್ಪ ಪ್ಲಂಪಿ ಆ್ಯಂಡ್ ಹೆಫ್ಟಿ ಇದ್ರೂ ಡಾನ್ಸ್ ಅಂತ ಬಂದಾಗ ಆ ಒಂದು ಪಾಸ್ಚರ್ಸ್ ಆಗಿರ್ಬೋದು, ಅವನ ಸ್ಟೈಲ್ ತುಂಬ ಚೆನ್ನಾಗಿತ್ತು. ಬಟ್ ಎನಿವೇ ಸೂರಜ್, ಐ ಥಿಂಕ್ ಈ ಸಾಂಗಲ್ಲಿ ನಿನ್ನನ್ನು ತುಂಬ ಮಿಸ್ ಮಾಡ್ಕೊತಿದ್ದೀವಿ ಕಣೋ. ಬಟ್ ವಾಟ್ ಎವರ್ ಇಟ್ ಈಸ್, ಇಬ್ರಾಹಿಂ ಬೀಯಿಂಗ್ ಅ ವಂಡರ್ಫುಲ್ ಡಾನ್ಸರ್, ನೀವು ತುಂಬ ಚೆನ್ನಾಗಿ ಕೋಪಪ್ ಮಾಡಿದ್ವಿ ಆ್ಯಕ್ಚುಲಿ ಐಶು ಜೊತೆಗೆ. ಐಶು, ಯು ಆಲ್ಸೋ, ಯು ಗೈಸ್ ನೇಲ್ಡ್ ಇಟ್. ಐಶು, ಥ್ಯಾಂಕ್ ಯು ಸರ್. ನಿಮ್ಮಿಬ್ಬರ ಕೆಮಿಸ್ಟ್ರಿ, ಕೋಆರ್ಡಿನೇಷನ್, ಎಕ್ಸ್ಪ್ರೆಷನ್ಸ್ ಆ್ಯಂಡ್ ಅ ಗ್ರೇಸ್, ಎವ್ರಿಥಿಂಗ್ ವಾಸ್ ಜಸ್ಟ್ ಪರ್ಫೆಕ್ಟ್. ಐಶು, ಥ್ಯಾಂಕ್ ಯು ಸೊ ಮಚ್. ಸಖತ್ತ ಕೊರಿಯೋಗ್ರಫಿ ಮಾಡಿದ್ದಾರೆ ಮೋಹನ್ ಮಾಸ್ಟರ್. ಸೂಪರ್ ಡೂಪರ್. ಬರ್ಲಿ ಮೋಹನ್ ಮಾಸ್ಟರ್ಗೆ ಚಪ್ಪಾಳೆ. ಥ್ಯಾಂಕ್ ಯು ರಚು, ಥ್ಯಾಂಕ್ ಯು ಸೋ ಮಚ್. ಅಂಡ್ ರವಿ ಸರ್ ಕಮಿಂಗ್ ಟು ದ ರೊಮ್ಯಾಂಟಿಕ್ ಕಿಂಗ್. ಇದು ಫಿಲಿಂ ಚಕ್ರವ್ಯೂಹ, ಯಾವ್ದಿದು ನಂದೇ ಫಿಲಿಮ್ ಇದು. ನಾನೇ ಸಾಂಗ್ ಕಂಪೋಸ್ ಮಾಡಿಸಿದ್ದು, ನಾನೇ ಹೀಗೆ ಬೇಕು ಸಾಂಗ್ ಅಂತ ಇದೇ ಥರ ಪಿಕ್ಚರೈಸ್ ಮಾಡ್ಬೇಕಂತೇಳಿ ಎಲ್ಲ ಮಾಡಿಸಿದ್ದು ನಾನೇ ಈ ಸಾಂಗ್. ರಿವಾಲ್ವಿಂಗ್ ಬೆಡ್ ಹಾಕಿ ನಮ್ಮ ಮನೇಲಿ ನನ್ನ ತಾಯಿ ಬೀರೋ ಇಟ್ಟು ಸೀರೆ ಎಲ್ಲ ತಗೊಂಬಂದು ನೇತಾಡಿಸ್ಬಿಟ್ಟಿದ್ದೆ, ನಾನು ಹಿಂಗೆ ಮಾಡಬೇಕು ಅಂತ ಹೇಳಿದ್ದು. ಓ ಮೈ ಗಾಡ್. ಹಾ, ಅಂಬರೀಷ್ ಏನಕ್ಕೆ ತುಂಬ ನೆನಪಾಗ್ತಾನೆ ಅಂದರೆ, ನಾನು ಅಂಬರೀಷು ಒನ್ ಆಫ್ ದಿ ಕ್ಲೋಸೆಸ್ಟ್ ಫ್ರೆಂಡ್ಸ್. 29ನೇ ತಾರೀಕು ಅಂಬರೀಷ್ ಬರ್ತಡೇ ಆದರೆ 30ನೇ ತಾರೀಕು ನನ್ನ ಬರ್ತಡೇ. ಕರೆಕ್ಟ್. 29ನೇ ತಾರೀಕು ರಾತ್ರಿಗೆ ಇಬ್ಬರು ಒಟ್ಟಿಗೆ ಬರ್ತಡೇ ಮಾಡಿಬಿಡ್ತಿದ್ವಿ ನಾವು. ಸ್ವೀಟ್. ಸುಮಾರು ವರ್ಷ ಹಂಗೆ ಮಾಡಿದ್ವಿ ನಾವು. ಅದು ಯಾವುದೋ ಒಂದು ಬರ್ತಡೇ ಮಿಸ್ ಆಗೋಯ್ತು. ಅಂಬರೀಷ್ ಅದೇನು ಕಾರಣನೋ ಗೊತ್ತಿಲ್ಲ, ಅಂಬರೀಷ್ ಸಡನ್ನಾಗಿ ಒಂದು ದಿವಸ ಅಶೋಕ್ ಹೋಟ್ಲಲ್ಲಿ ಬರ್ತಡೇ ನಾನು ಇಲ್ಲದೆ ಮಾಡ್ಕೊಂಬಿಟ್ಟ. ಅದೇ ಲಾಸ್ಟ್. ಅದಾದಮೇಲೆ ನನ್ನ ಬರ್ತಡೇನೇ ಸೆಲೆಬ್ರೇಟ್ ಮಾಡಲ್ಲ ಅಂತ ಬಿಟ್ಬಿಟ್ಟಿದ್ದೆ. ನಾನು ಎಷ್ಟೋ ವರ್ಷ ಬರ್ತಡೇನೇ ಸೆಲೆಬ್ರೇಟ್ ಮಾಡಲಿಲ್ಲ ನಾನು. ಬಟ್ ಯಾರು ಒಬ್ಬರ ಮೇಲೆ ಒಬ್ಬರು ಪ್ರೀತಿ ಯಾವತ್ತೂ ಕಡಿಮೆ ಆಗಲಿಲ್ಲ. ಅವ್ನು ಯಾವತ್ತಿದ್ರು ನನ್ನ ಕಂಡ್ರೆ ಆಸೆ, ನನಗೆ ಅವ್ನು ಕಂಡ್ರೆ ಅದೇ ಪ್ರೀತಿಯ ಆಸೆ ಅದು. ಆ್ಯಂಡ್ ಐಶು, ನೀವು ಚಿಂದಿ ಉಡಾಯಿಸ್ಬಿಟ್ರಿ ನೀವು. ಥ್ಯಾಂಕ್ ಯು. ನನಗೆ ಯಾಕೆ ಸೂರಜ್ಗೆ ಡಿಸ್ ಸ್ಲಿಪ್ ಆಯಿತು ಅಂದರೆ, ಈ ಸಾಂಗಲ್ಲಿ ಅವ್ನು ಕೊಟ್ಟರೆ ಡಿಸ್ಕಲ್ಲ ಅವ್ನು ಎಲ್ಲ ಸ್ಲಿಪ್ ಆಗೋಗಿರುತ್ತೆ ಲೈಫಲ್ಲಿ. ಚೆನ್ನಾಗಿ ಮಾಡಿದ್ರಿ, ನೀವು ಚೆನ್ನಾಗಿ ಮಾಡಿದ್ರಿ. ನಿಮ್ಗೆ ಸಪೋರ್ಟ್ ಅವನು ಚೆನ್ನಾಗಿ ಕೊಟ್ಟ. ಓವರ್ ಆಲ್ ದಟ್ ಸಾಂಗ್ ಇಟ್ ಸೆಲ್ಫ್ ಇಸ್ ವೆರಿ ಸೆನ್ಸಿಯಸ್. ಅದು ಹಾಡು ಕೇಳಬೇಕಂದ್ರೆ ಎಸ್ಪೆಷಲಿ ಥ್ಯಾಂಕ್ಸ್ ಟು ಎಸ್ ಜಾನಕಿ ಅಮ್ಮ ಅವ್ರಿಗೆ, ದ ವೇ ಶಿ ಹ್ಯಾಸ್ ಸಂಗ್ ದ ಸಾಂಗ್. ಆ್ಯಂಡ್ ಯು ಪೀಪಲ್ ಹ್ಯಾವ್ ಗಿವನ್ ಎ ನೈಸ್ ಜಸ್ಟಿಸ್ ಟು ಸಾಂಗ್. Fantastic. Thank you so much, Ravi sir. Lovely comments ge. Well done. Thank you so much. Good luck. All the best. ಸ್ಯಾಂಡಲ್ವುಡ್ ಹೀರೋ ಸುತ್ತು ಈ ವೇದಿಕೆ ಮೇಲೆ ನಿಜವಾಗ್ಲೂ ಮನಸಾರೆ ಸಂಭ್ರಮಿಸಿದ್ವಿ. ಒಂದೊಂದು ಪರ್ಫಾರ್ಮೆನ್ಸ್ ಕೂಡ ಮಜಾನೋ ಮಜಾ. ಅದರಲ್ಲೂ ರವಿ ಸರ್ ಇದ್ದ ಕಡೆ ಚಂದನವನ ಇರುತ್ತೆ, ಚಂದದ ಎನರ್ಜಿ ಇರುತ್ತೆ. ಅಂಡ್ ನಮ್ಮ ರಚು ಇದ್ದ ಕಡೆ ಮನೋರಂಜನೆ ತಾಂಡವ ಆಡ್ತಿರುತ್ತೆ. ಈಗ ಕೊನೆಯದಾಗಿ ಸುದರ್ಶನ್ ಸಿಲ್ಕ್ಸ್, ಮಾರ್ಗೋಸ್ ರೋಡ್, ಮಲ್ಲೇಶ್ವರಂ ಅವ್ರ ಕಡೆಯಿಂದ ಬ್ಯಾಚುಲರ್ ಆಫ್ ದ ವೀಕ್ ಯಾರು ಅಂತ ನೋಡೋ ಸಮಯ. ಜಡ್ಜಸ್ ಓವರ್ ಟು ಯು. ನಮ್ಮ ಪ್ರೀತಿಯ ಜುಟ್ಟು ಮಾವ ರಾಘವೇಂದ್ರ. ಓ, ಆಶಾ ಗೌಡ, ರಾಘವೇಂದ್ರ. ಸುದರ್ಶನ್ ಸಿಲ್ಕ್ಸ್, ಮಾರ್ಗೋಸ್ ರೋಡ್, ಮಲ್ಲೇಶ್ವರಂ, ಬ್ಯಾಚುಲರ್ ಆಫ್ ದ ವೀಕ್ ಇವ್ರ ಕಡೆಯಿಂದ ನಿಮ್ಗೆ ಸಿಗ್ತಾ ಇದೆ 10,000 ರೂಪಾಯಿ ಗಿಫ್ಟ್ ವೌಚರ್ ಅಂಡ್ ಒಂದು ಬ್ಯೂಟಿಫುಲ್ ಸಾರಿ ಸಿಗ್ತಾ ಇದೆ ಫ್ರಮ್ ಸುದರ್ಶನ್ ಸಿಲ್ಕ್ಸ್ ಇಂದ. ಆಶಾ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್. ಸೊ ಈ ವಾರ ದೊಡ್ಡ ಹಬ್ಬನೇ ಆಗೋಯ್ತು ಈ ವೇದಿಕೆಯಲ್ಲಿ. ಸೊ ಮತ್ತೆ ಮುಂದಿನ ವಾರ ಅದ್ದೂರಿ ಚಾಲೆಂಜ್ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಇದು ನಿಮ್ಮೆಲ್ಲರ ಫೇವರೇಟ್ ಭರ್ಜರಿ ಬ್ಯಾಚುಲರ್ಸ್, co-powered by Freedom Refined Sunflower Oil, special partner RKG Tuppa, Volkswagen, Woodjeevan Small Finance Bank, digital streaming partner Z5. ಮತ್ತೆ ಮುಂದಿನ ವಾರ ಸಿಗುವ. Till then, Akul signing off. Take care. Love you all. ನಮ್ಮ ಎಲ್ಲ ಸ್ಯಾಂಡಲ್ವುಡ್ ಸೂಪರ್ ಸ್ಟಾರ್ಸ್ಗೆ ಮತ್ತೊಮ್ಮೆ ಜಯವಾಗಲಿ. ಥ್ಯಾಂಕ್ ಯು.